Hello, my dear students. Good evening. Welcome to the class. Myself, Bhagyashri Joshi from Sankalp Learning Solutions. Yes. ಇನ್ನೊಮ್ಮೆ ನಿಮ್ಗೆಲ್ರಿಗೂ ಗುಡ್ ಈವ್ನಿಂಗ್ ಹೇಳ್ತೀನಿ. ಮತ್ತೆ ನನ್ಗೆ ಕಮೆಂಟ್ಸ್ ನೋಡಿದಾಗ ತುಂಬಾ ಖುಷಿ ಆಗಿದ್ದು ಏನಂದ್ರೆ ಎಲ್ರು ಕೂಡ ಹೋಮ್ ವರ್ಕ್ ಕಂಪ್ಲೀಟ್ ಮಾಡಿದೀರಾ ಅಲ್ವಾ? ಅದು ಕೂಡ ಕರೆಕ್ಟ್ ಆಗಿ ಆನ್ಸರ್ ಬಂದಿದೆ. ಎಸ್, ವೆರಿ ಗುಡ್ ಸ್ಟೂಡೆಂಟ್ಸ್. ಓಕೆ, 17, 23, 19 and 23 ಅಂತ ಇದೆ. ಸೊ ನಾನು ಒಂದು ಹೋಮ್ ವರ್ಕ್ ಕೊಟ್ಟಿದ್ದೆ. ಎಸ್ಟರ್ಡೇ ಐ ಹ್ಯಾವ್ ಗಿವನ್ ಯು ಒನ್ ಹೋಮ್ ವರ್ಕ್, ರೈಟ್? ಯಾವುದು ಅಂತ ನಿಮಗೆ ಗೊತ್ತಿದೆ, ನೀವ್ ಈಗಾಗ್ಲೇ ಮಾಡಿದೀರಾ. ಸೊ ತುಂಬಾ ಖುಷಿ ಆಯ್ತು. ಇದೇ ತರಹ ಇಂಟ್ರೆಸ್ಟ್ ನಿಮ್ಗೆ ಎಲ್ಲಾ ಟಾಪಿಕ್ ಅಲ್ಲೂ ಇರ್ಲಿ. ಓಕೆ, ಎಲ್ಲಾ ಕಾನ್ಸೆಪ್ಟ್ ಅಲ್ಲೂ ಇರ್ಲಿ, ಎಲ್ಲಾ ಟಾಪಿಕ್ ಅಲ್ಲೂ ಇರ್ಲಿ. ಯಾವ ಹೋಮ್ ವರ್ಕ್ ಇತ್ತು ನೋಡೋಣ. ಸಿ, yesterday we have discussed all these concepts. What do you mean by real numbers, and what is prime number, and what is composite number, and also we have discussed about the prime numbers and main important points in the 10th standard, right? And also prime factorization method ಅನ್ನ ನಿನ್ನೆ ನಾವು ಡಿಸ್ಕಸ್ ಮಾಡಿದ್ವಿ ಅಲ್ವಾ? Finding the HCF and LCM by using prime factorization method, and also one of the important theorem, that is the fundamental theorem of arithmetic. ಏನಂತ ಹೇಳತ್ತೆ, ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ. ಯಾಕೆ ಅಂತಂದ್ರೆ ಇದನ್ನ ಒಂದ್ಸತಿ ನಮ್ ತಲೆಯಲ್ಲಿ ಫಿಕ್ಸ್ ಆದ್ರೆ ಯಾವಾಗೂ ಮರಿಬಾರ್ದು, ಮರೆಯೋದಿಲ್ಲ ಅಲ್ವಾ? ಸೊ ಇನ್ನೊಂದ್ಸತಿ ರಿಪೀಟ್ ಮಾಡೋಣ ಅದನ್ನ, ಬಿಕಾಸ್ ದಿಸ್ ಇಸ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಥಿಯರಮ್. ಸೊ ದಟ್ಸ್ ವೈ ಐ ಆಮ್ ರಿಪೀಟಿಂಗ್ ದಿಸ್ ಥಿಯರಮ್ ಅಗೇನ್ ಅಂಡ್ ಅಗೇನ್. ಓಕೆ, ಏನಂತ ಹೇಳುತ್ತೆ ನಮ್ ಥಿಯರಮು? ವಾಟ್ ಇಟ್ ಸೇಸ್, every composite number can be expressed as a product of primes. ನೀವ್ ಇದನ್ನ ಕೇಳಿ 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 ನೀವು ಅದನ್ನ ನೋಡೋದೇ ಬೇಡ, ಹಾಗೇನೆ ಹೇಳ್ತೀರಾ ಅಲ್ವಾ? Every composite number can be expressed as a product of primes, and this factorization is unique apart from the order in which the prime factor occurs. Okay, so this is one of the important theorem. Perfect ಆಗಿ ಮಾಡ್ಲೇಬೇಕು, ಎಲ್ರಿಗೂ ಈ theorem ಬರ್ಲೇಬೇಕು. Okay, next, finding HCF and LCM. And this is also very important. Any two positive integers a and b, HCF of AB into LCM of AB is equal to a into b. That means product of HCM into LCM is equal to product of the two numbers. ಇದನ್ನು ಕೂಡ ನಾವು ನಿನ್ನೆ ಮಾಡಿದ್ವಿ ಅಲ್ವಾ? Next, also we have discussed all these problems, and this problem I have given you the homework. ಹೌದಲ್ವಾ? ಈ ಪ್ರಾಬ್ಲಮ್ ಅನ್ನ ನಿಮ್ಗೆ ನಾನು ಹೋಮ್ ವರ್ಕ್ ಆಗಿ ಕೊಟ್ಟಿದ್ದೆ. ಸೊ ಎಲ್ರು ಮಾಡಿದೀರಾ. ಓಕೆ, ಸೊ ವೆರಿ ಗುಡ್ ಸ್ಟೂಡೆಂಟ್ಸ್, ವೆರಿ ಫೈನ್ ಆನ್ಸರ್. ಎಷ್ಟಂತ ಬಂತು? 17 into 19 into 23 ಅಂತ ಬಂತು. ಓಕೆ, ಸೊ ನೀವ್ ಈಗಾಗ್ಲೇ ಮಾಡಿದೀರಾ ಅದನ್ನ. ನೆಕ್ಸ್ಟ್ ನಾವೇನ್ ಡಿಸ್ಕಸ್ ಮಾಡಿದ್ವಿ? ಫೈಂಡಿಂಗ್ ದ HCF and LCM by applying the prime factorization method. ಏನನ್ನ ಕೊಡ್ತಾರೆ ಹೆಡ್ಡಿಂಗು, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಹಿಯರ್ by using prime factorization method ಅಂತ ಕೊಟ್ಟಾಗ ನಿಮ್ಗಿಲ್ಲಿ whatever you are getting the numbers, ಈ ಸೈಡ್ ನಿಮ್ಗೆ ಫ್ಯಾಕ್ಟರ್ಸ್ ಏನ್ ಬರುತ್ತೆ, that all numbers should be a prime factors ಆಗಿರ್ಬೇಕು, ಪ್ರೈಮ್ ನಂಬರ್ಸ್ ಆಗಿರ್ಬೇಕು. ಅಲ್ಲಿ ಯಾವುದೇ ಕಂಪೋಸಿಟ್ ನಂಬರ್ ಬರೋದಿಲ್ಲ. ಓಕೆ, ಸೊ ಈ ಪಾಯಿಂಟ್ ನಿಮ್ ತಲೆಯಲ್ಲಿರ್ಲಿ. ಓಕೆ, ಸೊ ದಟ್ ಈಸ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ನೆಕ್ಸ್ಟ್, ಅಂಡ್ ಆಲ್ಸೋ ವಿ ಡಿಡ್ ದಿಸ್ ಪ್ರಾಬ್ಲಮ್, ದಟ್ ಈಸ್ 26 and 91. ಇದನ್ನ ನಾವು ನಿನ್ನೆ ಮಾಡಿದ್ವಿ. 510 and 92. ಓಕೆ, ಸೊ ಇದನ್ನು ಕೂಡ ನಾನು ನಿಮ್ಗೆ ಹೋಮ್ ವರ್ಕ್ ಕೊಟ್ಟಿದ್ದೆ. ಸೊ ಮಾಡಿದೀರಾ ಅಂತ ಅನ್ಕೋತೀನಿ. ಈಸಿ ಇದೆ ಅಲ್ವಾ? 510 ಅನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋದು, ಹಾಗೆ 92 ಅದನ್ನು ಕೂಡ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋದು. ನೆಕ್ಸ್ಟ್, ಫೈಂಡಿಂಗ್ ದ HCF and LCM. ಓಕೆ, ಅಂಡ್ ವೆರಿಫೈ ವೆದರ್ ಬೋತ್ ದ ಪ್ರಾಡಕ್ಟ್ಸ್ ಆರ್ ಈಕ್ವಲ್ ಆರ್ ನಾಟ್. ಅದು ನಮ್ಗೆ ಇಂಪಾರ್ಟೆಂಟ್. ಅಲ್ಲಿ ಬರುವಂತಹ ಪ್ರಾಡಕ್ಟ್ ಏನಾಗಿರ್ಬೇಕು? ಈಕ್ವಲ್ ಆಗಿರ್ಬೇಕು. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎಲ್ರು ಕೂಡ ಮಾಡಿದೀರಾ ಅಂತ ಅನ್ಕೋತೀನಿ. ಎಷ್ಟು ಬಂತು ಇದು? ಒಂದ್ಸತಿ ಆನ್ಸರ್ ಮಾಡಿ ನೋಡೋಣ. ಎಷ್ಟು ಬಂತು ಇದು? ಒಂದೇ ನಿಮಿಷ. ಎಷ್ಟಿದೆ? 510 and 92. ಓಕೆ, ವಿಲ್ ಡು ಹಿಯರ್. ಏನ್ ಮಾಡೋಣ ಇದನ್ನ? ಎಸ್, ವಿಲ್ ಡು ಹಿಯರ್. 510 and 92 ಅಂತ ಇದೆ. ಸೊ ನಮ್ಗೇನ್ ಮಾಡ್ಬೇಕು? ವೆರಿಫೈ ಮಾಡ್ಬೇಕು. ಏನಂತ? ಪ್ರಾಡಕ್ಟ್ ಆಫ್ HCF into LCM of two numbers is equal to the product of two numbers ಅಂತ ನಾವು ವೆರಿಫೈ ಮಾಡ್ಬೇಕು. ಬರತ್ತಾ ಇಲ್ವಾ ಅಂತ ಒಂದ್ಸರ್ತಿ ಚೆಕ್ ಮಾಡೋಣ.
So 510. First we'll do the prime factorization method. So prime factorization ಮಾಡಿದ್ರೆ ಏನ್ ಬರುತ್ತೆ ನಿಮ್ಗೆ? Here in digit place 0 is there. So we'll start from 2. 2 2s are 4. 1 remains. 2 5s are 10. Again 2 5s are 10. So ನಮ್ಗೆ ಇಲ್ಲಿ digit place ಅಲ್ಲಿ 5 ಇದೆ. 5 is a odd number. Then we'll start from 5. So ಅವಾಗ ಏನಾಗುತ್ತೆ? 5 5s are 25. 5 1s are 5. Next. Again, in digit place 1 is there. So we'll start from odd number only. 3 ದಿಂದ start ಮಾಡೋಣ. We'll start from 3. 3 1s are 3. 2 remains. 3 7s are 21. 17 is a prime number. So 17 ones are 70. Next, 92. Here in digit place 2 is there. So 2 4s are 8 and 1 remains. 2 6 are 12. Next, 2 2s are 4, 2 3s are 6, 23. So 23 is a prime number. Okay, 23 ones are 23. Now, write down the factors of both the numbers. That is 2 into 5 into 3 into 17. Next, 92. 2 into 2 into 23. What is the HCF here? What is HCF here? HCF ಎಷ್ಟು ಬರುತ್ತೆ ನಮಗೆ ಇಲ್ಲಿ? Yes, 2 because 2 is repeating one time. So HCF ಎಷ್ಟು ಬರುತ್ತೆ ನಮಗೆ? 2 ಬರುತ್ತೆ. Yes, very good. Very good. 46,920. Yes. So ಎಷ್ಟು ಬರುತ್ತೆ ಇದು? 2. LCM ಎಷ್ಟು ಬರುತ್ತೆ ನಮಗೆ? ಒಂದ್ಸತಿ ನೋಡ್ರಿ. 2 into remaining factors. Remaining factors ಯಾವುದಿದೆ? 5 into 3 into 17 into 2 into 23. Right? So ಮತ್ತೆ ಯಾವ್ದಾದ್ರು ಟರ್ಮ್ ರಿಪೀಟ್ ಆಗಿದೆನಾ? ಇಲ್ಲ. ಸೊ ಇಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ ವಾಟ್ ಯು ವಿಲ್ ಗೆಟ್? ಒಂದ್ಸತಿ ನೋಡ್ರಿ ಎಷ್ಟು ಬರುತ್ತೆ ನಮ್ಗಿದು? ಎಷ್ಟು ಬರುತ್ತೆ? Yes, ಎಷ್ಟು ಬರುತ್ತೆ? 23,460. ವೆರಿ ಗುಡ್. ಎಷ್ಟು ಬರುತ್ತೆ ನಮ್ಗಿದು? 23,460. Now we'll verify. Okay. So HCF into LCM of two numbers, that is AB into LCM of two numbers is equal to A into B, right? HCF is 2 here and LCM is 23,460. Two numbers ಯಾವುದಿದೆ ಇಲ್ಲಿ? 510 into 92. Okay, so 2 into 23,460 is equal to 510 into 92. ಏನ್ ಬರುತ್ತೆ ಆನ್ಸರ್ ನಮ್ಗೆ? Yes. ಎಷ್ಟು ಬರುತ್ತೆ ನೋಡ್ರಿ ಒಂದ್ಸತಿ. Yes, very good, very good. ಎಷ್ಟು ಬರುತ್ತೆ ಆನ್ಸರ್ ನಮ್ಗೆ? 46,920 is equal to. ಇಲ್ಲೂ ಕೂಡ ನಮ್ಗೆ ಏನ್ ಬರುತ್ತೆ? 46,920, right? ಸೊ ಕ್ಯಾಲ್ಕುಲೇಷನ್ ಮಾಡಿದೀರಾ ಅಂತ ಅನ್ಕೋತೀನಿ. ಎಸ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್ ಸ್ಟೂಡೆಂಟ್ಸ್. ಓಕೆ, ಸೊ ಇದನ್ನ ನಮ್ಗೆ ಹೇಗೆ ಕೇಳ್ತಾರೆ? ವೆರಿಫೈ ದಟ್. ಇದನ್ನ ನೆನ್ಪಿಟ್ಕೊಳ್ರಿ. ವೆರಿಫೈ ದಟ್ LCM into HCF is equal to product of the two numbers. Understood? Shall we move to next problem? ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ? ಸೊ ಇಲ್ಲಿವರೆಗೂ ನಮ್ಗೆ ಯಾವ ತರಹದ ಪ್ರಾಬ್ಲಮ್ ಇರ್ತಾ ಇತ್ತು ಅಂತಂದ್ರೆ, they will give two numbers and find out the HCF and LCM of that two numbers. But sometimes ಅವ್ರು ನಮ್ಗೆ two numbers ಕೊಡ್ತಾರೆ and they will give HCF or LCM. HCF ಕೊಟ್ರೆ LCM ಅನ್ನ ಫೈಂಡ್ ಔಟ್ ಮಾಡಕ್ಕೆ ಕೇಳ್ತಾರೆ, LCM ಅನ್ನ ಕೊಟ್ರೆ HCF ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ ಕೇಳ್ತಾರೆ. ಓಕೆ, two numbers ಇರುತ್ತೆ. Either they may give HCF or LCM. Okay. So, given that HCF of these two numbers is 9, that means HCF ಎಷ್ಟಿದೆ ಇಲ್ಲಿ? 9 ಅಂತ ಇದೆ. Two numbers ಯಾವುದು? 306 and 657. So, this is A, this is B, right? Find LCM. LCM of that two numbers we need to find out. How to find out LCM? We know the formula, that is LCM of two numbers
So here I will write LCM of two numbers into HCF of two numbers is equal to A into B. Right? What we know, ನಮ್ಗೆ ಏನ್ ಗೊತ್ತಿದೆ ಇಲ್ಲಿ? ನಮ್ಗೆ ಟೂ ನಂಬರ್ಸ್ ಗೊತ್ತಿದೆ. ಯಾವ್ದಂತ? A ಅಂತಂದ್ರೆ ಎಷ್ಟಿದೆ? A is 306 here and B is 657. Okay. Now substitute the values of A and B into the formula. 306 into 657. Now, here we need to find out LCM. Right? LCM of two numbers. Two numbers ಯಾವ್ದಿದೆ ಇಲ್ಲಿ? 306 and 657. Now, HCF ನಮಗೆ ಗೊತ್ತಿದೆ. We know the value of HCF. Now transfer this HCF to this side. ಏನಾಗತ್ತೆ? Divided by HCF ಆಗತ್ತೆ. Right? HCF ಅನ್ನ ನೀವು ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ ಅದೇನಾಗತ್ತೆ? Divided by HCF ಆಗತ್ತೆ. Now substitute the value of HCF also. 306 into 657 divided by HCF value is 9 ಅಂತ ನಮ್ಗೆ ಕೊಟ್ಟಿದೆ. Next step, simple calculation ಮಾಡೋದು. 3 3s are 9. Next 3 2s are 6. 3 1s are 3. 27. 3 9s are 27. 3 1s are 3. 3 7s are 21. 3 3s are 9. Now multiply 306 into 73. ಮಾಡಿದ್ರೆ ಏನಾಗತ್ತೆ? ಏನಾಗತ್ತೆ? 306 into 73 ಮಾಡಿದ್ರೆ ನಮ್ಗೆ ಫೈನಲ್ ಆನ್ಸರ್ ಎಷ್ಟು ಬರುತ್ತೆ? 22,338. ಓಕೆ, ನಾನು ಸಿಂಪಲ್ ಆಗಿ ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದನ್ನ ಕರೆಕ್ಟ್ ಆಗಿ ನೋಡ್ರಿ. Students are getting confusing here. See, ನಮ್ಗೆ ಗೊತ್ತಿದೆ ಏನಂತ? LCM of two numbers into HCF of two numbers is equal to product of two numbers. ಹೌದಾ? See here, yesterday only we have discussed. So this is very, very important. Already I have told you, right? So any two positive integers A and B, HCF into LCM is equal to product of two numbers. ಇದು ನಮಗೆ ಗೊತ್ತಿದೆ. ನಮ್ಗಿಲ್ಲಿ ಏನ್ ಕೊಟ್ಟಿದ್ದಾರೆ? What they have given in the problem is A ಮತ್ತೆ B ನಮಗೆ ಗೊತ್ತಿದೆ. We know the values of A and B, right? And also we know the value of HCF. HCF ಅನ್ನ ಕೊಟ್ಟಿದ್ದಾರೆ. And what they have asked here, we need to find out LCM. ನಾವೇನ್ ಫೈಂಡ್ ಔಟ್ ಮಾಡ್ಬೇಕು ಇಲ್ಲಿ? LCM ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಸಿಂಪಲ್ ಆಗಿ ನಾವೇನ್ ಮಾಡ್ಬೇಕು? ಈ ಒಂದು ಫಾರ್ಮುಲಾದಲ್ಲಿ ನಾವು ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ನಮ್ಗೆ LCM ಗೊತ್ತಿಲ್ಲ ಅಲ್ವಾ? ಸೊ ಫಸ್ಟ್ ರೈಟ್ ಡೌನ್ ದ LCM as it is. HCF ಗೊತ್ತಿದೆ ಎಷ್ಟಂತ? See, HCF is 9 here. ಸೊ ಫಸ್ಟ್ ಈ ತರಾನೇ ಬರ್ಕೊಡ್ರಿ, ನಿಮ್ಗೆ ಕನ್ಫ್ಯೂಸ್ ಆದ್ರೆ. A value is 306 and B value is 657. Now transfer this 9 to this side. What will happen? 306 into 657 divided by 9. Right? ಇಷ್ಟ ಅರ್ಥ ಆಯ್ತಾ? ನೆಕ್ಸ್ಟ್ ಏನ್ ಮಾಡ್ತೀರಾ? ಕ್ಯಾಲ್ಕುಲೇಷನ್ ಮಾಡ್ತೀರಾ? ಕ್ಯಾನ್ಸಲೇಷನ್ ಮಾಡ್ತೀರಾ? 3 3s are 9. 3 2s are 6. 3 1s are 3. Next 2 ಬರುತ್ತೆ. 27 means 3 9s are 27. 3 1s are 3 7s are 21. 3 3s are 9. Now do the calculation of 306 into 73. ಎಷ್ಟು ಬರುತ್ತೆ ನಮ್ಗೆ? 22,338. ರೈಟ್? ಹೌದಾ? ಈಸಿ ಇದೆನಾ? ಅಂಡರ್ಸ್ಟುಡ್? ಏನಾದ್ರೂ ಡೌಟ್ ಇದ್ರೆ ಕೇಳ್ರಿ ನಮ್ಗೆ. ಸಿಂಪಲ್ ಇದೆ. ಏನ್ ಕೊಟ್ಟಿದ್ದಾರೆ ಫಸ್ಟ್ ಅದನ್ನ ನೋಡ್ಬೇಕು. A B ವ್ಯಾಲ್ಯೂ ಗೊತ್ತಿದೆ, HCF ಗೊತ್ತಿದೆ, LCM ಅನ್ನ ಫೈಂಡ್ ಔಟ್ ಮಾಡ್ಬೇಕು. ವ್ಯಾಲ್ಯೂಸ್ ಅನ್ನ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಗೊತ್ತಾಗತ್ತೆ. ಓಕೆ, ಇನ್ನೊಂದು ಚಾನ್ಸ್ ಏನಾಗತ್ತೆ ಅಂದ್ರೆ here they have given HCF. So sometimes they may give LCM. ಕೆಲವೊಂದ್ ಸರ್ತಿ ಏನಾಗತ್ತೆ? LCM ಅನ್ನ ಕೊಡ್ತಾರೆ, HCF ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ ಕೇಳ್ತಾರೆ. HCF ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ ಕೇಳಿದ್ರೆ ಅಗೇನ್ ಡೂ ದ ಸೇಮ್ ಥಿಂಗ್. ಏನಂತ? ನಮ್ಗೆ LCM ಗೊತ್ತಿದೆ ಅಂತ ಅನ್ಕೊಳ್ರಿ. ಅವಾಗ ಏನ್ ಮಾಡ್ತೀರಾ ನೀವು? LCM ಗೊತ್ತಿದ್ರೆ HCF ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಸಿಂಪಲ್ ಥಿಂಗ್. ಮತ್ತೆ LCM ಅನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ತೀರಾ. ಅವಾಗ ಏನಾಗತ್ತೆ? A into B divided by LCM ಗೊತ್ತಿದೆ, HCF ಬೇಕಾಗಿದೆ. ಹೌದಾ?
ಇಲ್ಲಿ ನಮ್ಗೆ ಎಲ್ ಸಿ ಎಂ ಬೇಕಾಗಿದೆ, ಎಚ್ ಸಿ ಎಫ್ ಗೊತ್ತಿದೆ, ಯಾವ್ದು ಗೊತ್ತಿದೆ ಅದನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ವಿ, ಸಿಂಪಲ್ ಆಗಿ ಮಾಡ್ಕೊಂಡ್ವಿ. ನೆಕ್ಸ್ಟ್ ಏನ್ ಮಾಡಿದ್ವಿ, ಕ್ಯಾನ್ಸಲೇಷನ್ ಮಾಡಿದ್ವಿ, ಆನ್ಸರ್ ಸಿಕ್ತು. ಹೌದಾ? ಸೊ ನಮ್ಗಿಲ್ಲಿ ಕೆಲವೊಂದ್ಸತಿ ಎ ಬಿ ವ್ಯಾಲ್ಯೂ ಕೊಟ್ಟು ಎಚ್ ಸಿ ಎಫ್ ಅನ್ನ ಕೊಟ್ಟು ಎಲ್ ಸಿ ಎಂ ಅನ್ನ ಕೇಳ್ತಾರೆ, ಅಥವಾ ಆರ್ ದೇ ಮೇ ಗಿವ್ ಎ ಅಂಡ್ ಬಿ ವ್ಯಾಲ್ಯೂ ಆಲ್ಸೋ ಅಂಡ್ ದೇ ಮೇ ಗಿವ್ ಎಲ್ ಸಿ ಎಂ ಅಂಡ್ ಏನಂತ ಕೇಳ್ಬೋದು, ಎಚ್ ಸಿ ಎಫ್ ಅಂತ ಕೇಳ್ಬೋದು, ಎಚ್ ಸಿ ಎಫ್ ಅನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ಬೋದು. ಬಟ್ ಇನ್ ಸಮ್ ಟೈಮ್ಸ್ ಕೆಲವೊಂದ್ಸತಿ ಏನಾಗತ್ತೆ, ನಮ್ಗೆ ಎ ವ್ಯಾಲ್ಯೂ ಕೊಡ್ತಾರೆ, ಬಿ ವ್ಯಾಲ್ಯೂ ಗೊತ್ತಿರಲ್ಲ, ಆ ತರಾನು ಕೇಳ್ಬೋದು ಅಲ್ವಾ. ಎ ವ್ಯಾಲ್ಯೂ ಗೊತ್ತಿರತ್ತೆ, ಬಿ ವ್ಯಾಲ್ಯೂ ಗೊತ್ತಿರಲ್ಲ, ಬಟ್ ಎಲ್ ಸಿ ಎಂ ಗೊತ್ತಿರತ್ತೆ, ಎಚ್ ಸಿ ಎಫ್ ಗೊತ್ತಿರತ್ತೆ. ಆವಾಗ ಏನ್ ಮಾಡ್ತೀರಾ, ದೆನ್ ಆಲ್ಸೋ ಡೂ ದ ಸೇಮ್ ಥಿಂಗ್. ಎಲ್ ಸಿ ಎಂ ಗೊತ್ತಿದೆ, ಎಚ್ ಸಿ ಎಫ್ ಗೊತ್ತಿದೆ, ಎ ವ್ಯಾಲ್ಯೂ ಗೊತ್ತಿದೆ ಅಂತ ಅನ್ಕೊಳ್ರಿ, ಬಿ ವ್ಯಾಲ್ಯೂ ಯು ನೀಡ್ ಟು ಫೈಂಡ್ ಔಟ್. ಅವಾಗ ಏನ್ ಮಾಡ್ತೀರಾ, ಅಗೇನ್ ಟ್ರಾನ್ಸ್ಫರ್ ದಿಸ್ ಎ ಟು ದಿಸ್ ಸೈಡ್, then what will happen, LCM into HCF divided by A ವ್ಯಾಲ್ಯೂ ಗೊತ್ತಿದೆ ಅಲ್ವಾ, ಸೊ A is equal to B. ಸಿಂಪಲ್ ಆಗಿ ಸಿಗತ್ತೆ. ಸಮ್ ಟೈಮ್ಸ್ ಏನಾಗತ್ತೆ, ಎ ವ್ಯಾಲ್ಯೂ ಗೊತ್ತಿರಲ್ಲ, ಬಿ ವ್ಯಾಲ್ಯೂ ಗೊತ್ತಿರತ್ತೆ, ಅವಾಗ್ಲೂ ಕೂಡ ಸೇಮ್ ಥಿಂಗ್ನೇ ಮಾಡೋದು. ಒಂದೇ ಕ್ವಶನ್ ಅಲ್ಲಿ ಇಷ್ಟು ತರಹ ನಿಮ್ಗೆ ಕೇಳ್ಬೋದು. ಓಕೆ, ಸೊ ಅಂಡರ್ಸ್ಟುಡ್? ಎಸ್, ವೆರಿ ಗುಡ್. ಶಾಲ್ ವಿ ಮೂವ್ ಟು ನೆಕ್ಸ್ಟ್ ಕ್ವಶನ್? ಓಕೆ, ಸೊ ಇದೇ ತರಹದ ಪ್ರಾಬ್ಲಮ್ಸ್ ಅನ್ನ ನೀವು ಎಷ್ಟು ಹೆಚ್ಚು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಪರ್ಫೆಕ್ಟ್ ಆಗ್ತೀರಾ. ಸೊ ಒಂದೇ ಸಲ ನಿಮ್ಗೆ ಅನಿಸ್ಬೋದು ಏನಂತ, ಇದೇನೋ ಡಿಫ್ರೆಂಟ್ ಆಗಿದೆ, ಬಟ್ ಯಾವಾಗ ನೀವು ಡೂ ದ ಕ್ಯಾಲ್ಕುಲೇಷನ್ ಅವಾಗ ನಿಮ್ಗೆ ಏನಾಗತ್ತೆ, ಇದು ಸಿಂಪಲ್ ಆಗಿದೆ. ಸೊ ಪರ್ಫೆಕ್ಟ್ ಆದಾಗ ನಿಮ್ಗೆ ಈಸಿ ಆಗುತ್ತೆ. ಓಕೆ, ನೆಕ್ಸ್ಟ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಒಂದ್ ಕ್ವಶನ್ ಬರುತ್ತೆ, ಏನಂತ, ಚೆಕ್ ವೆದರ್ 6n ಕ್ಯಾನ್ ಎಂಡ್ ವಿತ್ ದ ಡಿಜಿಟ್ 0 ಫಾರ್ ಎನಿ ನ್ಯಾಚುರಲ್ ನಂಬರ್ n. ಏನಿದೆ ಇದು, ನಮ್ಗೆ ಅರ್ಥ ಆಗ್ತಾ ಇಲ್ಲ ಕ್ವಶನ್ ಏನಿದೆ ಅಂತ ನೀವು ಏನಿದೆ, ಚೆಕ್ ವೆದರ್ 6n ಕ್ಯಾನ್ ಎಂಡ್ ವಿತ್ 0. ಈ 6n ಅಂತ ಇದೆ ಅಲ್ಲ, ಇದು 0 ದಿಂದ ಎಂಡ್ ಆಗತ್ತಾ ಅಂತ ಕೇಳಿದ್ದಾರೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಹಿಯರ್ ಎನಿ ನ್ಯಾಚುರಲ್ ನಂಬರ್ n. ಸೊ n ಈಸ್ ಎನಿ ನ್ಯಾಚುರಲ್ ನಂಬರ್, ರೈಟ್? n ಈಸ್ ಎನಿ ನ್ಯಾಚುರಲ್ ನಂಬರ್, ಅವರೇ ಕೊಟ್ಟಿದ್ದಾರೆ. ಏನ್ ಮಾಡ್ಬೇಕಿಲ್ಲಿ, ಈ ತರಹ ಪ್ರಾಬ್ಲಮ್ ಅನ್ನ ಕೊಟ್ಟಾಗ ನಾವು ಏನ್ ಮಾಡ್ಬೇಕು, ಯಾವ ತರಹ ಇದನ್ನ ಸಾಲ್ವ್ ಮಾಡ್ಬೇಕು ಅಂತ ನೋಡೋಣ. ಎನಿ ನ್ಯಾಚುರಲ್ ನಂಬರ್, ರೈಟ್? ಫಸ್ಟ್ ನಮ್ಗೆ ಗೊತ್ತಿರ್ಬೇಕು ಏನಂತ, ಇಫ್ ದ ನಂಬರ್ 6n ಫಾರ್ ಎನಿ n were to end with the digit 0, then it would be divisible by 5. So this is very important. ಯಾವುದೇ ನಂಬರ್ ಎಂಡ್ ವಿತ್ 0 ಆದಾಗ, ಯಾವುದೇ ನಂಬರ್ ಡಿಜಿಟ್ ಪ್ಲೇಸ್ ಅಲ್ಲಿ 0 ಬಂದಾಗ, ಎಂಡ್ ವಿತ್ 0 ಆದಾಗ, that number it must be divisible by 5, right? See for example, if I take 10 ಇದು 5 ಇಂದ divisible ಆಗತ್ತೆ, it is divisible by 5, 5 2s are 10. See if I take 20, it is also completely divisible by 5, right? 5 4s are. If I take 30 ಇದು ಕೂಡ 5 ದಿಂದ ಡಿವೈಡ್ ಆಗತ್ತೆ, right? That means if any number end with 0, then it would be divisible by 5 or it may have the factors of 5. ಅರ್ಥ ಆಗ್ತಿದ್ರೆ ನಾನು ಏನ್ ಹೇಳ್ತಿದ್ದೀನಿ ಅಂತ ಸ್ವಲ್ಪ ಗಮನ ಇಟ್ಟು ನೋಡ್ರಿ. ಯಾವುದೇ ನಂಬರ್ ಎಂಡ್ ವಿತ್ 0 ಆದ್ರೆ, ಡಿಜಿಟ್ ಪ್ಲೇಸ್ ಅಲ್ಲಿ 0 ಬಂದ್ರೆ, ಆ ನಂಬರ್ ಏನಾಗಿರತ್ತೆ, 5 ಇಂದ ಡಿವೈಡ್ ಆಗತ್ತೆ. ಇಟ್ ವುಡ್ ಬಿ ಡಿವಿಸಿಬಲ್ ಬೈ 5. ದಟ್ ಈಸ್ ದ ಪ್ರೈಮ್ ಫ್ಯಾಕ್ಟರೈಸೇಷನ್ 6n would contain the prime 5 ಅಂತ ಆಗತ್ತೆ. ಅಂದ್ರೆ ಯಾವುದೇ ನಂಬರ್ ಇಟ್ ವುಡ್ ಬಿ ಡಿವಿಸಿಬಲ್ ಬೈ 5 ಅಂದ್ರೆ ಎಂಡ್ ವಿತ್ 0 ಇದ್ದಾಗ ಇಟ್ ವುಡ್ ಬಿ ಡಿವಿಸಿಬಲ್ ಬೈ 5. ಇಷ್ಟ ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿ ನಮ್ಗೆ 6n ಅಂತ ಕೊಟ್ಟಿದ್ದಾರೆ. ಈ 6n ಏನಾದ್ರೂ ಎಂಡ್ ವಿತ್ 0 ಆಗ್ಬೇಕಂದ್ರೆ ಅದೇನಾಗಿರ್ಬೇಕು, ಇಟ್ ಮಸ್ಟ್ ಕಂಟೈನ್ ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 5. 5 ನ ಫ್ಯಾಕ್ಟರ್ಸ್ ಇರ್ಬೇಕು ಅಲ್ವಾ, ಆವಾಗ ಮಾತ್ರ ಅದೇನಾಗಿರುತ್ತೆ, ಅಥವಾ 5 ದಿಂದ ಡಿವೈಡ್ ಆಗಿರ್ಬೇಕು, ಆವಾಗ ಏನಾಗಿರುತ್ತೆ, ಆ ನಂಬರ್ ಎಂಡ್ ವಿತ್ 0 ಆಗತ್ತೆ. ಬಟ್ this is not possible. Why? Because the prime factors of 6 are 6 ಅನ್ನ ನಾವು prime factorization ಮಾಡಿದ್ರೆ ಏನ್ ಬರುತ್ತೆ, 2 3s are 6, 3 1s are 3. that means 6 has the prime factors 2 into 3. ಇಲ್ಲೇನಾದ್ರೂ ನಿಮ್ಗೆ 5 ಫ್ಯಾಕ್ಟರ್ಸ್ ಕಾಣಿಸ್ತಾ, 5 10 ಏನಾದ್ರೂ ಕಾಣಿಸ್ತಾ ಇದೆನಾ ನಿಮ್ಗೆ? 5 ಇಲ್ಲ ಅಲ್ವಾ, ಎಲ್ಲೂ ಕೂಡ ನಮ್ಗೆ 5 ಇಲ್ಲ, 5 ಕಾಣಿಸ್ತಾ ಇಲ್ಲ.
6 has the prime factors 2 into 3, right? Therefore, prime 6 are 2 into 3, 2 and 3. Therefore, 5 is not a factor of 6. 5 is not a factor of 6. 5 6 ನ ಫ್ಯಾಕ್ಟರ್ ಅಲ್ಲ ಅಲ್ವಾ? 6 ಏನಾದ್ರೂ 5 ಇಂದ ಡಿವೈಡ್ ಆಗತ್ತಾ? ಇಲ್ಲ ಅಲ್ವಾ? ಅದಕ್ಕೆ ನಾವೇನ್ ಹೇಳ್ತೀವಿ? 5 is not a factor of 6. Therefore, 6 it has a 2 factors, that is 2 into 3. 6 ಅನ್ನ ನಾವು ಹೇಗೆ ಸ್ಪ್ಲಿಟ್ ಮಾಡಬಹುದು? 2 into 3. ಪ್ರೈಮ್ ಫ್ಯಾಕ್ಟರ್ಸ್ ಬಂತು ನಮ್ಗಿಲ್ಲಿ 2 into 3 ಬಂತಲ್ವಾ? So 2 into 3 raised to n. That means here we are not going to observe 5. 5 ನಮ್ಗೆ ಕಾಣಿಸ್ತಾ ಇಲ್ಲ. So there is no natural number n for which 6 raised to n end with the digit 0. So there is no natural number n for which 6 raised to n end with digit 0 ಅಂತ ನಾವು ಹೇಳ್ಬಹುದು. ಈ 6 raised to n ಅಂತ ಬಂದ್ರೆ ಅದು 0 ದಿಂದ ಎಂಡ್ ಆಗೋದಿಲ್ಲ. ಅದನ್ನ ಕನ್ಕ್ಲೂಷನ್ ಏನಂತ ಹೇಳ್ತೀವಿ? there is no natural number n for which 6 raised to n end with 0. ಇಲ್ಲಿ ನಿಮ್ಗೆ 6 raised to n ಅಂತ ಕೊಡ್ಬಹುದು ಅಥವಾ ಬೇರೆ ನಂಬರ್ ಕೂಡ ಕೊಡ್ಬಹುದು. ಯಾವುದೇ ನಂಬರ್ ಅನ್ನ ಕೊಟ್ಟರು ಕೂಡ ನಾವು ಫಸ್ಟ್ ಏನ್ ಯೋಚನೆ ಮಾಡ್ಬೇಕು? If the number end with 0, then definitely it is divisible by 5 or ಅದು prime factors 5 prime factors ಇರಬೇಕು ಅಲ್ಲಿ. Okay, but 6 factors ಏನ್ ಬಂತು ನಮ್ಗೆ? 2 ಮತ್ತು 3 ಬಂತು. 2 and 3 are not a factors of 5, right? Therefore, ಅದು 0 ದಿಂದ ಎಂಡ್ ಆಗೋದಿಲ್ಲ ಅಂತ ನಾವು ಹೇಳ್ತೀವಿ. Okay, so this is one of the problem. ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಇದನ್ನ ಒಂದ್ ಸರ್ತಿ ನೀವು ಜಸ್ಟ್ ಅಬ್ಸರ್ವ್ ಮಾಡಿ, ಏನಿಲ್ಲ 2 ಸೆಂಟೆನ್ಸ್ ಅನ್ನ ಇಷ್ಟು ದೊಡ್ಡದಾಗಿ ನಾವು ಬರೀತೀವಿ ಅಷ್ಟೇ. 6 ನ ಫ್ಯಾಕ್ಟರ್ಸ್ ನೋಡ್ತೀವಿ, ಅದು 5 ಫ್ಯಾಕ್ಟರ್ಸ್ ಇದ್ರೆ ಎಂಡ್ ವಿತ್ 0, ಇಲ್ಲ ಅಂದ್ರೆ ನಾಟ್ ಎಂಡ್ ವಿತ್ 0. ಇಷ್ಟೇ ಇದೆ ಅದರಲ್ಲಿ. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಅನ್ನ ಕೇಳ್ತಾರೆ ನಿಮ್ಗೆ. ಹೇಗೆ? ಸೊ ಇದನ್ನ ದಿಸ್ ಪ್ರಾಬ್ಲಮ್ ದೇ ಮೇ ಆಸ್ಕ್ ಫಾರ್ 1 ಮಾರ್ಕ್ ಆರ್ ಇನ್ ಮಲ್ಟಿಪಲ್ ಚಾಯ್ಸ್ ಆಲ್ಸೋ. ಇದನ್ನ ಕೇಳಬಹುದು. 7 into 11. ಸೊ ಪ್ರಾಬ್ಲಮ್ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ. ಅಬ್ಸರ್ವ್ ಕೇರ್ಫುಲಿ. 7 into 11 into 13 plus 13. ಇಷ್ಟು ಪ್ರಾಬ್ಲಮ್ ಇದೆ. ನಮ್ಗೇನ್ ಕೇಳ್ತಾರೆ? ವೆದರ್ ಇಟ್ ಈಸ್ ಅ ಕಂಪೋಸಿಟ್ ನಂಬರ್ ಆರ್ ನಾಟ್ ಅಂತ ನಾವು ಏನ್ ಮಾಡ್ಬೇಕು? ಕ್ಲಾರಿಫೈ ಮಾಡ್ಬೇಕು. ಇದು ಕಂಪೋಸಿಟ್ ನಂಬರ್ ಹೌದಾ ಅಲ್ವಾ ಅಂತ ನಾವ್ ಹೇಳ್ಬೇಕು. ಹೇಗ್ ಮಾಡೋದು ಇದನ್ನ? ನಮ್ಗೆ ಪ್ರಾಬ್ಲಮ್ ಎಷ್ಟು ಕೊಟ್ಟಿರ್ತಾರೆ ಅಂತಂದ್ರೆ, see, this is one problem, this is second problem. 7 into 11 into 13 plus 13. ಇಷ್ಟೇ ನಮ್ ಪ್ರಾಬ್ಲಮ್ ಇರೋದು. ಇದನ್ನ ಹೇಗ್ ಮಾಡೋದು ಅಂತಂದ್ರೆ 7 into 11 into 13 13 plus 13. ಓಕೆ, ಇದು ಕಂಪೋಸಿಟ್ ನಂಬರ್ ಹೌದಾ ಅಲ್ವಾ ಅಂತ ವೆರಿಫೈ ಮಾಡಿ ಅಂತ ಕೇಳ್ತಾರೆ. ಸೊ ವೆರಿಫೈ ವೆದರ್ ಇಟ್ ಈಸ್ ಅ ಕಂಪೋಸಿಟ್ ನಂಬರ್ ಆರ್ ನಾಟ್. ಹೇಗ್ ಮಾಡ್ತೀರಿ ಇದನ್ನ? ಓಕೆ, ಸಮ್ ಸ್ಟೂಡೆಂಟ್ಸ್ ಆರ್ ಸೇಯಿಂಗ್ ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡಿ ಅಂತ. ಒಂದೇ ನಿಮಿಷ. ಎಸ್, ಸೊ ಚೆಕ್ ವೆದರ್ 6 raised to n. ಅಬ್ಸರ್ವ್ ಕೇರ್ಫುಲಿ. ಒಂದ್ಸತಿ ಗಮನ ಇಟ್ಟು ನೋಡ್ರಿ ಏನಿದೆ ಅಂತ. ಒಂದೇ ನಿಮಿಷ. ಎಸ್, ಸೊ ಇಫ್ ದ ನಂಬರ್ ಚೆಕ್ ವೆದರ್ 6 raised to n ಕ್ಯಾನ್ ಎಂಡ್ ವಿತ್ 0. ಇಷ್ಟೇ ಇರೋದು. ಆ 6 raised to n 0 ದಿಂದ ಎಂಡ್ ಆಗತ್ತಾ ಇಲ್ವಾ ಅಂತ ಅವ್ರು ಕೇಳಿದ್ದಾರೆ. ನಾವೇನ್ ನೋಡ್ಬೇಕು? ಎಂಡ್ ಆಗತ್ತೆ ಅಥವಾ ಇಲ್ಲ. ಎಂಡ್ ಆಗ್ಬೇಕಾದ್ರೆ ಕಂಡೀಷನ್ ಏನಾಗಿರ್ಬೇಕು? ದಟ್ ನಂಬರ್ ಮಸ್ಟ್ ಬಿ ಡಿವಿಸಿಬಲ್ ಬೈ 5. ಯಾವ ನಂಬರ್ಸ್ ಅನ್ನ ನಾವು ಎಂಡ್ ವಿತ್ 0 ಅಂತ ಹೇಳ್ತೀವಿ, ದಟ್ ಆಲ್ ನಂಬರ್ಸ್ ಆರ್ ಡಿವಿಸಿಬಲ್ ಬೈ 5. ಎಸ್ ಸರ್ ನೋ? ಅಗ್ರಿ ಆಗ್ತೀರಾ? ಯಾವುದೇ ನಂಬರ್ ಎಂಡ್ ವಿತ್ 0 ಇದ್ರೆ 10, 20, 30, 40, 50, 60, 100, 1000, ಯಾವುದೇ ನಂಬರ್ ಎಂಡ್ ವಿತ್ 0 ಇದ್ರೆ ಅದು ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 5, ರೈಟ್? ಬಟ್ ಇಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾರೆ? 6 raised to n ಅಂತ ಕೊಟ್ಟಿದ್ದಾರೆ. ಜಸ್ಟ್ ನಾವ್ ಏನ್ ಅಬ್ಸರ್ವ್ ಮಾಡ್ಬೇಕು? 6 ನ ಫ್ಯಾಕ್ಟರ್ಸ್ ಏನ್ ಬರುತ್ತೆ? 6 ನ ಫ್ಯಾಕ್ಟರ್ಸ್ 2 and 3 ಬರುತ್ತೆ. ಅಲ್ಲೆಲ್ಲಾದ್ರೂ ನಿಮ್ಗೆ 5 ಕಾಣಿಸ್ತಾ ಇದೆನಾ? ಇಲ್ಲ ಅಲ್ವಾ? ದಟ್ ಮೀನ್ಸ್ ದೇರ್ ಇಸ್ 5. Therefore, 5 is not a factor of 6. Therefore, 6 has 2 factors, 2 into 3 raised to n. 6 ಅನ್ನ ಹೇಗೆ ಬರೀಬಹುದು? 2 into 3 raised to n. ಇಲ್ಲಿ ನಮ್ಗೆ ಎಲ್ಲೂ ಕೂಡ 5 ಕಾಣಿಸ್ತಾ ಇಲ್ಲ, right? So there is no natural number n for which 6 raised to n ends with the digit 0.
ಸಿಂಪಲ್ 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 2 ಸೆಂಟೆನ್ಸ್ ಅಲ್ಲಿ ಮುಗಿಯುತ್ತೆ. ಇಫ್ ದ ನಂಬರ್ ಎಂಡ್ ವಿತ್ 0 ದಟ್ ನಂಬರ್ ಇಸ್ ಡಿವಿಸಿಬಲ್ ಬೈ 5. ಇಫ್ ಇಟ್ ಹ್ಯಾಸ್ ಅ ಫ್ಯಾಕ್ಟರ್ಸ್ ಆಫ್ 5 then it is ಎಂಡ್ ವಿತ್ 0. ಅಲ್ಲಿ ಏನಾದ್ರೂ ನಿಮ್ಗೆ 5 ಫ್ಯಾಕ್ಟರ್ಸ್ ಬಂದ್ರೆ ಅದು ಎಂಡ್ ವಿತ್ 0 ಆಗಿರುತ್ತೆ. ಬಟ್ ಇಲ್ಲಿ ನಮ್ಗೆ 5 ಫ್ಯಾಕ್ಟರ್ಸ್ ಕಾಣಿಸ್ತಾ ಇಲ್ಲ, 5 ಇಲ್ಲ, 10 ಇಲ್ಲ, ಎಲ್ಲೂ ಕೂಡ ನಮ್ಗೆ 5 ಕಾಣಿಸ್ತಾ ಇಲ್ಲ ಅಲ್ವಾ. ಸೊ 6 ಏನಾಗಿದೆ, 5 ಇಂದ ಡಿವೈಡ್ ಆಗೋದಿಲ್ಲ. therefore ನಾವೇನಂತ ಹೇಳ್ಬೋದು, ದಿಸ್ ನಂಬರ್ ಇಸ್ ನಾಟ್ ಎಂಡ್ ವಿತ್ 0. ಓಕೆ. ಸೊ ನೆಕ್ಸ್ಟ್ ಬಂದ್ರೆ ಇಲ್ಲಿ ನಮ್ಗೆ ಏನ್ ಕೇಳಿದಾರೆ, ಪ್ರಾಬ್ಲಮ್ ಇಸ್ ಸಿಂಪಲ್. 7 into 11 into 13 plus 13 ಇಷ್ಟೇ ಇದೆ. ಸೊ ಇದನ್ನ ನೋಡ್ಬೇಡ್ರಿ, ಇದು ಸೊಲ್ಯೂಷನ್ ಇದೆ. ಸೊ ನಾನು ಇದನ್ನ ಕ್ಲಿಯರ್ ಆಗಿ ನಿಮ್ಗೆ ತೋರಿಸ್ತೀನಿ. ಸಿ, ಚೆಕ್ ವೆದರ್ ಇಟ್ ಇಸ್ ಅ ಕಂಪೋಸಿಟ್ ನಂಬರ್ ಆರ್ ನಾಟ್ ಅಂತ ಕೇಳ್ತಾರೆ. ಇಲ್ಲಿ ಬಂದಿರುವಂತಹ ನಂಬರ್ ಕಂಪೋಸಿಟ್ ನಂಬರ್ ಆಗಿದೆನಾ ಅಥವಾ ಇಲ್ವಾ ಅಂತ ಕೇಳ್ತಾರೆ. ಹೇಗ್ ಮಾಡೋದು? ಸಿ, 17 into 11 into 13 plus 13. That means make 2 groups. ಇಲ್ಲಿ ಎಲ್ಲಾ ಕಡೆ ಇಂಟು ಸೈನ್ ಇದೆ. ಸೊ ಇದನ್ನ ಒಂದು ಗ್ರೂಪ್ ಮಾಡೋಣ, ಇಲ್ಲಿ ಇನ್ನೊಂದು ಗ್ರೂಪ್ ಮಾಡೋಣ. ಇಲ್ಲಿ ಮತ್ತೆ ಇಲ್ಲಿ, ಹಿಯರ್ ವಿಚ್ ನಂಬರ್ ಇಸ್ ಕಾಮನ್? 13 is common. Therefore I will take 13 common. Right? 13 ಕಾಮನ್ ಇದೆ ಅಲ್ವಾ. ಸೊ ದಿಸ್ ಇಸ್ ನಾಟ್ 17, ದಿಸ್ ಇಸ್ 7. ಸಾರಿ, 13 ಕಾಮನ್ ಇದೆ. ನಾನು 13 ಅನ್ನ ಕಾಮನ್ ಆಗಿ ತೆಗಿತೀನಿ. ಸೊ ಇಲ್ಲೂ 13 ಇದೆ, ಇಲ್ಲೂ 13 ಇದೆ. ಸೊ ಐ ವಿಲ್ ಟೇಕ್ 13 ಕಾಮನ್. 13 ಅನ್ನ ಕಾಮನ್ ಆಗಿ ತೆಗೆದ್ರೆ ವಾಟ್ ಯು ವಿಲ್ ಗೆಟ್ ಇನ್ ದ ಬ್ರಾಕೆಟ್? 7 into 11 into 13 ಅನ್ನ ಆಲ್ರೆಡಿ ಐ ಹ್ಯಾವ್ ಟೇಕನ್ ಕಾಮನ್. ಸೊ 1 ಪ್ಲಸ್ ಈ 13 ಅನ್ನು ಕೂಡ ನಾನು ಕಾಮನ್ ಆಗಿ ತೆಗ್ದಿದ್ದೀನಿ. ಸೊ 1 ಅಂತ ಬಂತು. ಇಷ್ಟ ಅರ್ಥ ಆಯ್ತಾ? ಇಲ್ಲಿ ಈ ಎರಡು ನಂಬರ್ಸ್ ಅಲ್ಲಿ 13 ಕಾಮನ್ ಇದೆ. therefore I will take 13 common. If you take 13 common, then what you will get in the bracket? 7 into 11 into 13. In place of 13, what I will write? 1. Why? Because I have taken 13 common, right? Plus 1. ಈಗ 13, 7 into 11 ಎಷ್ಟಾಗುತ್ತೆ? 11 into 7, that is 77. 77 into 1, 77. 77 plus 1, right? 77 plus 1. 77 plus 1 ಎಷ್ಟಾಯ್ತು? 13, 78. 77 plus 1 ಮಾಡಿದ್ರೆ ಎಷ್ಟು ಬಂತು? 78 ಅಂತ ಬಂತು. ಓಕೆ, ಈಗ ನಾವೇನ್ ಮಾಡೋಣ, ಈ 78 ಅನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ರೆ ಎಷ್ಟು ಬರುತ್ತೆ? ಒಂದ್ಸತಿ ಮಾಡಿ ನೋಡ್ರಿ ಪ್ರೈಮ್ ಫ್ಯಾಕ್ಟರೈಸೇಷನ್. 78 ಮಾಡಿದ್ರೆ 2 3s are 6, 2 9s are 18. Next 3 1s are 3, 3 3s are 9. 13 is a prime number, therefore 13 1s are 13, right? So ನಿಮ್ಗೆ ಏನ್ ಬಂತಿಲ್ಲಿ? 13 into 2 into 3 into 13. ಇಷ್ಟು ಅರ್ಥ ಆಯ್ತಾ? ಇಷ್ಟು ಅರ್ಥ ಆಯ್ತಾ? ಈಗ ಎಷ್ಟು ಫ್ಯಾಕ್ಟರ್ಸ್ ಬಂದಿದೆ? ಹೌ ಮೆನಿ ಫ್ಯಾಕ್ಟರ್ಸ್ ವಿ ಆರ್ ಗೆಟಿಂಗ್ ಹಿಯರ್? 1 2 3 3 ಫ್ಯಾಕ್ಟರ್ಸ್ ವಿ ಆರ್ ಗೆಟಿಂಗ್. ಸೊ ಇಫ್ ದ ನಂಬರ್ ಹ್ಯಾಸ್ ಮೋರ್ ದನ್ 2 ಫ್ಯಾಕ್ಟರ್ಸ್, ಅದನ್ನ ನಾವೇನಂತ ಹೇಳ್ತೀವಿ? ಒಂದು ನಂಬರ್ಗೆ ಮೋರ್ ದನ್ 2 ಫ್ಯಾಕ್ಟರ್ಸ್ ಇದ್ರೆ ಅದನ್ನ ಏನಂತ ಹೇಳ್ತೀವಿ? ದಟ್ ನಂಬರ್ ಇಸ್ ಅ ಕಂಪೋಸಿಟ್ ನಂಬರ್. ಹಿಯರ್ ಆಲ್ಸೋ ವಿ ಆರ್ ಗೆಟಿಂಗ್ ಮೋರ್ ದನ್ 2 ಫ್ಯಾಕ್ಟರ್ಸ್. ಎಸ್ ಆರ್ ನೋ? 1 2 3 ಫ್ಯಾಕ್ಟರ್ಸ್ ಬಂತು. ಮೋರ್ ದನ್ 2 ಫ್ಯಾಕ್ಟರ್ಸ್ ಇದ್ರೆ ಅದನ್ನ ನಾವೇನಂತ ಹೇಳ್ತೀವಿ? ಕಂಪೋಸಿಟ್ ನಂಬರ್ ಅಂತ ಹೇಳ್ತೀವಿ. ಮತ್ತೆ ಇಲ್ಲಿ ಎಲ್ಲಾ ಬಂದಿರುವಂತಹ ನಂಬರ್ಸ್ 2 3 13 ಇದೆ. ಪ್ರೈಮ್ ನಂಬರ್ಸ್ ಬಂತು, ಬಟ್ ಏನಿದೆ? ಮೋರ್ ದನ್ 2 ಫ್ಯಾಕ್ಟರ್ಸ್. ಮೋರ್ ದನ್ 2 ಫ್ಯಾಕ್ಟರ್ಸ್ ಇದ್ರೆ ಅದನ್ನ ನಾವೇನಂತ ಹೇಳ್ತೀವಿ? ಕಂಪೋಸಿಟ್ ನಂಬರ್ ಅಂತ ಹೇಳ್ತೀವಿ. therefore this number is a composite number. ನಾವೇನಂತ ಕನ್ಕ್ಲೂಷನ್ ಕೊಡಬಹುದು? The product of two more than 2 prime numbers is a composite number. Therefore 7 into 11 into 13 plus 13 is a composite number. ಏನಂತ ಹೇಳ್ಬೋದು? ಕಂಪೋಸಿಟ್ ನಂಬರ್. ಓಕೆ, ಈಸಿ ಇದೆ. ಏನ್ ಮಾಡಿದ್ವಿ ನಾವು? 13 ಅನ್ನ ಕಾಮನ್ ಆಗಿ ತೆಗೆದ್ವಿ. ಏನ್ ಉಳಿಯತ್ತೆ ನಮ್ಗೆ ಬ್ರಾಕೆಟ್ ಅಲ್ಲಿ? 7 into 11 into 1 ಪ್ಲಸ್ ಇಲ್ಲಿ 13 ಅನ್ನ ಕಾಮನ್ ಆಗಿ ತೆಗೆದಿದ್ದಕ್ಕೆ 1 ಅಂತ ಬಂತು. ಸೊ 7 into 11 into 1, that means 77 plus 1, that is 78. Now factors of 78 ಏನ್ ಬಂತು? 2 into 3 into 13. Okay, so 13 into 2 into 3 into 13. So here we are getting more than 2 factors. So this number is a composite number. ಇಲ್ಲೇನಾದ್ರೂ ಕನ್ಫ್ಯೂಷನ್ ಇದ್ರೆ
ನೆಕ್ಸ್ಟ್ ಒಂದ್ ನಂಬರ್ ಅನ್ನ ಮಾಡಿ ನೋಡೋಣ. ಅದು ಕೂಡ ಏನ್ ಬರುತ್ತೆ, ಸೇಮ್ ಇದೆ. ಒಂದ್ ಸ್ವಲ್ಪ ಗಮನ ಇಟ್ಟು ನೋಡ್ರಿ, ಅಬ್ಸರ್ವ್ ಕೇರ್ಫುಲಿ. ಇನ್ನೊಂದು ಪ್ರಾಬ್ಲಮ್ ಇದೇ ತರ ಇದೆ. 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1. ಸೊ ನನ್ನ ಜೊತೆಗೆ ನೀವು ಕೂಡ ಮಾಡಿ ನೋಡ್ರಿ, ಅವಾಗ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಪ್ಲಸ್ 5 ಅಂತ ಒಂದು ನಂಬರ್ ಇದೆ. ಹಿಯರ್ ಆಲ್ಸೋ ಚೆಕ್ ವೆದರ್ ಇಟ್ ಈಸ್ ಅ ಕಂಪೋಸಿಟ್ ನಂಬರ್ ಆರ್ ನಾಟ್. ಓಕೆ, ಕಂಪೋಸಿಟ್ ನಂಬರ್ ಆರ್ ನಾಟ್. ಎಸ್, 1 ಯಾಕೆ ಬಂತು 1 ಯಾಕೆ ಬಂತು ಅಂತ ಕೇಳ್ತಾ ಇದ್ದೀರಾ. 1 ಯಾಕೆ ಬಂತು ಅಂತಂದ್ರೆ 13 ಅನ್ನ ನಾವು ಕಾಮನ್ ಆಗಿ ತೆಗ್ದಿದೀವಿ. 13 ಅನ್ನ ಕಾಮನ್ ಆಗಿ ತೆಗೆದ್ರೆ ಏನ್ ಬರುತ್ತೆ ಅಲ್ಲೇ, ಇನ್ ಪ್ಲೇಸ್ ಆಫ್ 13 ಅನ್ನ ಕಾಮನ್ ಆಗಿ ತೆಗೆದ್ರೆ 1 ಬರುತ್ತೆ ಅಲ್ವಾ. 13 ಇಂಟು 1 ಇಸ್ 13. ಇಲ್ಲೂ ಕೂಡ 13 ಅನ್ನ ಕಾಮನ್ ಆಗಿ ತೆಗ್ದಿದೀವಿ. ಸೊ ಇನ್ ಪ್ಲೇಸ್ ಆಫ್ 13 ನಾವೇನಂತ ಬರಿತೀವಿ, 1 ಅಂತಾನೆ ಬರಿತೀವಿ ಅಲ್ವಾ. ಸೊ ದಿಸ್ ಇಸ್ ವೆರಿ ವೆರಿ ಬೇಸಿಕ್ ಥಿಂಗ್. ನೆಕ್ಸ್ಟ್ ಇಲ್ಲಿ ಬಂದ್ರೆ ಇಲ್ಲೇನಿದೆ ನೋಡೋಣ. 7 ಇಂಟು, ಇಲ್ಲಿ ಕನ್ಫ್ಯೂಷನ್ ಇದ್ರೆ ಈ ಪ್ರಾಬ್ಲಮ್ ಅನ್ನ ಕರೆಕ್ಟ್ ಆಗಿ ನೋಡ್ರಿ. 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಪ್ಲಸ್ 5 ಅಂತ ಇದೆ. ಓಕೆ, ಸೊ ಏನ್ ಮಾಡ್ತೀವಿ ಇವಾಗ, ಇಲ್ಲೂ ಕೂಡ 2 ಗ್ರೂಪ್ಸ್ ಮಾಡೋಣ. ಏನು, ಇಲ್ಲಿ ನಮ್ಗೆ ಪ್ರಾಡಕ್ಟ್ ಎಲ್ಲಿದೆ ಅಂದ್ರೆ ಮಲ್ಟಿಪಲ್ ಸೈನ್ ಎಲ್ಲಿದೆ ಅದನ್ನ 1 ಗ್ರೂಪ್ ಮಾಡೋಣ, ಪ್ಲಸ್ 5 ಅಂತ ಇದೆ. ಸೊ ಇಲ್ಲಿ here it is 1 group, here it is another group. ಇಲ್ಲೂ ಕೂಡ 5 ಇದೆ, here also 5 is there. Therefore I will take 5 ಕಾಮನ್. ಯಾವ್ದು ಕಾಮನ್ ಆಗತ್ತೆ ಇಲ್ಲಿ, 5 ಕಾಮನ್ ಆಗತ್ತೆ. ಅಬ್ಸರ್ವ್ ಕೇರ್ಫುಲಿ. ಓಕೆ, ಸೊ 5 ಕಾಮನ್ ಆದ್ರೆ ನಾನು 5 ಅನ್ನ ಕಾಮನ್ ಆಗಿ ತೆಗಿತೀನಿ. 5 ಕಾಮನ್ ಆಗಿ ತೆಗೆದ್ರೆ ಏನ್ ಉಳಿಯತ್ತೆ, ವಾಟ್ ಯು ವಿಲ್ ಗೆಟ್ ಇನ್ ದ ಬ್ರಾಕೆಟ್, 7 ಇಂಟು 6 ಇಂಟು, in place of 5 what I will write 1 because I have taken 5 common, into 4 into 3 into 2 into 1 plus 5 in place of 5 ನಾನೇನ್ ಬರಿಬೇಕಿಲ್ಲಿ 1 ಅಂತ ಬರಿಬೇಕು. ಎಸ್, ಸೊ 1 ಅಂತ ಬರಿಬೇಕು. ಈಗ 5 ಇವೆಲ್ಲವನ್ನ ನೀವು ಮಲ್ಟಿಪ್ಲೈ ಮಾಡಿದ್ರೆ 7 ಇಂಟು 6 ಇಂಟು 1 ಇಂಟು 4 ಇಂಟು 3 ಇಂಟು 2 ಇಂಟು 1 ಅಷ್ಟನ್ನು ನೀವು ಮಲ್ಟಿಪ್ಲೈ ಮಾಡಿದ್ರೆ ವಾಟ್ ಯು ವಿಲ್ ಗೆಟ್, ಯು ವಿಲ್ ಗೆಟ್ 1008. ಮಾಡಿ ನೋಡ್ರಿ ಒಂದ್ಸತಿ ಗೊತ್ತಾಗತ್ತೆ. 1008 ಅಂತ ನಿಮ್ಗೆ ಒಂದು ಪ್ರಾಡಕ್ಟ್ ಸಿಗುತ್ತೆ. ಪ್ಲಸ್ ಇಲ್ಲಿ 1 ಇದೆ ಅಲ್ವಾ, ಸೊ ಅದನ್ನು ಕೂಡ ಹಾಗೆ ಬರೆಯೋಣ. ಈಗ 5 ಇಂಟು 1008 ಪ್ಲಸ್ 1 ಅಂತಂದ್ರೆ 1009 ಆಗುತ್ತೆ ಅಲ್ವಾ. 1009 ನಿಮ್ಗೆ ನೋಡಿದ ತಕ್ಷಣನೇ ಗೊತ್ತಾಗತ್ತೆ ಇಟ್ ಈಸ್ ಅ ಕಂಪೋಸಿಟ್ ನಂಬರ್, ರೈಟ್. ಇಟ್ ಈಸ್ ಅ ಕಂಪೋಸಿಟ್ ನಂಬರ್. ಸೊ ಬಿಗ್ ನಂಬರ್ ಇದೆ, ನೀವು ಬೇಕಿದ್ರೆ ಇದನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿ ನೋಡಬಹುದು, ಅಥವಾ ನೋಡಿದ ತಕ್ಷಣ ಗೊತ್ತಾಗತ್ತೆ ಏನಂತ, ಇದು ಕಂಪೋಸಿಟ್ ನಂಬರ್ ಅಂತ. ಸೊ it has more than 2 prime factors. Therefore 7 into 6 into 5 into 4 into 3 into 2 into 1 plus 5 is a composite number. ಸೊ ನಿಮ್ಗೆ ಒಂದು ವರ್ಕ್ ಕೊಡ್ತೀನಿ, ಏನಂತಂದ್ರೆ 1009 ಅನ್ನ ನೀವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಬೇಕು. ಸೊ ದಿಸ್ ಇಸ್ ದ ಹೋಮ್ ವರ್ಕ್ ಫಾರ್ ಯು ಪೀಪಲ್. ಒಂದ್ಸತಿ ಮಾಡಿ ನೋಡ್ರಿ, ನಿಮ್ಮ ತಲೆಗೂ ಕೂಡ ಸ್ವಲ್ಪ ಕೆಲಸ ಕೊಟ್ರಿ. ಮಿಸ್ ಹೇಳಿದ್ರು ಇದು ಕಂಪೋಸಿಟ್ ನಂಬರ್ ಅಂತ, ಇಲ್ಲಿ ನಮ್ಗೆ ಮೋರ್ ದನ್ 2 ಫ್ಯಾಕ್ಟರ್ಸ್ ಬರುತ್ತೆ ಅಂತ. ಸೊ ಯಾವ ಫ್ಯಾಕ್ಟರ್ಸ್ ಬರುತ್ತೆ ಅಂತ ನನ್ಗೆ ನಾಳೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ತಾರೆ. ಸೊ ದಿಸ್ ಇಸ್ ದ ಹೋಮ್ ವರ್ಕ್. ಓಕೆ, ಸೊ ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನೊಂದ್ಸತಿ ನಾನು ಹೇಳ್ತೀನಿ, ಗಮನ ಇಟ್ಟು ನೋಡ್ರಿ, ಅಬ್ಸರ್ವ್ ಕೇರ್ಫುಲಿ. ಓಕೆ, ಸಮ್ ಸ್ಟೂಡೆಂಟ್ಸ್ ಆರ್ ಗೆಟಿಂಗ್ ಕನ್ಫ್ಯೂಸ್ ಹಿಯರ್. ಏನಂತಂದ್ರೆ ಪ್ರಾಬ್ಲಮ್ ಏನಿದೆ, ಒಂದು ನಂಬರ್ ಕೊಟ್ಟಿರ್ತಾರೆ 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಪ್ಲಸ್ 5 ಅಂತ ಇದೆ. ಸೊ ಇಲ್ಲಿ ಇಂಟು ಇಂಟು ಅಂತ ಇದೆ ಅಲ್ಲ, ಅದನ್ನ ಒಂದ್ ಗ್ರೂಪ್ ಅಂತ ತಿಳ್ಕೊಳ್ಳೋಣ. ಪ್ಲಸ್ 5 ಅಂತ ಇದೆ, ಅದನ್ನ ಇನ್ನೊಂದು ಗ್ರೂಪ್ ಅಂತ ತಿಳ್ಕೊಳ್ಳೋಣ. ಇವ್ ಎರಡರಲ್ಲಿ ಬಿಟ್ವೀನ್ ದೀಸ್ 2 ನಂಬರ್ಸ್ ವಿಚ್ ನಂಬರ್ ಇಸ್ ಕಾಮನ್, 5 is common. Therefore I will take 5 common.
So if I take 5 common, then what I will get in the bracket? 7 into 6 into 1 into 4 into 3 into 2 into 1, right? Plus place of 5 1 ಸಿಗತ್ತೆ. Next 5. So product of all these numbers ಏನಾಗತ್ತೆ? 1008 plus 1. So 1009 ಆಗತ್ತೆ. 1009 ಅಂತ ಅಂದ್ರೆ that number is also a composite number. Why? Because this number has more than 2 factors. Therefore, we can say that product of all these numbers is a composite number. ನಾವು ಹೇಳ್ಬೋದು ಇದು composite number ಆಗಿದೆ ಅಂತ ಹೇಳ್ಬೋದು. Easy? ಓಕೆ, ಸೊ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಪರ್ಫೆಕ್ಟ್ ಆಗ್ತೀರಾ. ಒಂದೇ ಸಲಕ್ಕೆ ಕೆಲವೊಂದು ಮಕ್ಕಳಿಗೆ ಕನ್ಫ್ಯೂಸ್ ಆಗ್ಬಹುದು, ಕೆಲವೊಂದು ಸ್ಟೆಪ್ ಕನ್ಫ್ಯೂಸ್ ಆಗ್ಬಹುದು. ಬಟ್ ಯಾವಾಗ ನಾವು ಕುತ್ಕೊಂಡು ನಾವೇ ಅದನ್ನ ಸಾಲ್ವ್ ಮಾಡ್ತೀವಿ, ಅವಾಗ ದೆನ್ ವಿಲ್ ಬಿ ಪರ್ಫೆಕ್ಟ್. ಏನಾಗತ್ತೆ, ಯಾಕೆ ಇದು ಬಂತು, ಯಾಕೆ ನನಗೆ ಇದು ಕನ್ಫ್ಯೂಸ್ ಆಯ್ತು, ನೀವು ಅದನ್ನ ಹುಡುಕ್ತೀರಾ. ಸೊ ದೆನ್ ಯು ವಿಲ್ ಬಿ ಪರ್ಫೆಕ್ಟ್. ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ? ಸೊ ದಿಸ್ ಇಸ್ ವೆರಿ ವೆರಿ ಸಿಂಪಲ್ ಪ್ರಾಬ್ಲಮ್. There is a circular path around a sports field. Sonia takes 18 minutes to drive one round of the field, while Ravi takes 12 minutes for the same. Suppose they both start at the same point and at the same time and go in the same direction. After how many minutes will they meet again at the starting point? So ಇಲ್ಲಿ ಒಂದು ಪಾಯಿಂಟ್ ಇದೆ. ಸೋನಿಯಾ ಅಂಡ್ ರವಿ ಇಬ್ರು ಕೂಡ ಏನ್ ಮಾಡ್ತಾರೆ, ಇದೇ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡ್ತಾರೆ. ಸೊ ಏನ್ ಮಾಡಿದ್ದಾರೆ ಅವರು? ಸರ್ಕ್ಯುಲರ್ ಪಾತ್ ಅಲ್ಲಿ ರೌಂಡ್ ಹಾಕ್ತಾ ಇದ್ದಾರೆ. ಸೊ ಸರ್ಕ್ಯುಲರ್ ಪಾತ್ ಅಲ್ಲಿ ರೌಂಡ್ ಹಾಕ್ತಾ ಇದ್ದಾರೆ. ನೆಕ್ಸ್ಟ್ ಏನ್ ಮಾಡ್ತಾರೆ ಅವರು? ರೌಂಡ್ ಹಾಕಿದ್ಮೇಲೆ ಆಫ್ಟರ್ ಸರ್ಕ್ಯುಲರ್ ಪಾತ್ ಅಲ್ಲಿ ರೌಂಡ್ ಹಾಕಿದ್ಮೇಲೆ ಏನ್ ಮಾಡ್ತಾರೆ, ಮತ್ತೆ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಬಂದು ಮೀಟ್ ಆಗ್ತಾರೆ. ಇದು ಸ್ಟಾರ್ಟಿಂಗ್ ಪಾಯಿಂಟ್ ಅವರಿಬ್ಬರದು. ಓಕೆ, ಈ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಬಂದ್ ಮೀಟ್ ಆಗ್ಬೇಕಾದ್ರೆ ಹೌ ಮೆನಿ ಮಿನಿಟ್ಸ್ ದೇ ವಿಲ್ ಟೇಕ್, that we need to find out here. ಓಕೆ, ಎಷ್ಟು ನಿಮಿಷ ಆದ್ಮೇಲೆ ಅವರು ಅಲ್ಲಿ ಬಂದು ಮೀಟ್ ಆಗ್ತಾರೆ ಅಂತ ಕೇಳಿದ್ದಾರೆ. ಫಸ್ಟ್ what we need to write. ಸೋನಿಯಾ ಎಷ್ಟು ಟೈಮ್ ಅನ್ನ ತಗೋತಾಳೆ? Sonia takes 18 minutes, right? Ravi ಎಷ್ಟು ಟೈಮ್ ತಗೋತಾನೆ? Ravi takes 12 minutes. Okay, now what we will do? We will do prime factorization for both the numbers. ಇವರಿಬ್ಬರಿಗೂ 18 minutes ಮತ್ತೆ 12 minutes ಗೆ prime factorization ಮಾಡೋಣ. 2 9s, 3 3s, 3 1s, right? 12, 2 6s, 2 3s, 3 1s. Now 18 factors are 2 into 3 into 3. 12 factors are 2 into 2 into 3. Now what is HCF? HCF ಎಷ್ಟಾಗತ್ತೆ ಇಲ್ಲಿ? Yes, very good. Very good. HCF ಎಷ್ಟಾಗತ್ತೆ? 2 is common here. Next 3 is common. ಹೌದಾ? So 2 into 3. 2 into 3 means that is 6. So LCM ಅಂತಂದ್ರೆ HCF into remaining factors, 6 into 2 into 3, that is 6 2s are 12, 12 3s are 36 minutes. So after 36 minutes, they both will meet at a starting point. ಹೌದಾ? 36 minutes ಆದ್ಮೇಲೆ ಅವರಿಬ್ರು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಗೆ ಬಂದು ಮೀಟ್ ಆಗ್ತಾರೆ ಅಂತ ಅರ್ಥ. ಈಸಿ ಇದೆ. ಓಕೆ, now we'll move to next problem, next concept. So this is very very interesting. Revisiting irrational numbers. ಇದು ಕೂಡ ನಮಗೆ ಥಿಯರಮ್ ಇದೆ. ಏನಂತ ಹೇಳುತ್ತೆ? What theorem states? A number, what do you mean by irrational numbers? The numbers in numbers which cannot be expressed in the form of p by q. ಯಾವ numbers ಅನ್ನ ನೀವು p by q form ಅಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗೋದಿಲ್ಲ, which we cannot express in the form of p by q, that numbers are called as irrational numbers. For example, root 2, root 3, right? Root or root 10, pi, these all are irrational numbers. Okay, now if the numbers are rational numbers, then that numbers are expressed in the form by q, and the condition is p and q belongs to z, that means integers. ಇದು ನಮಗೆ ಗೊತ್ತಿದೆ. ಈಗ 5 ಅಂತ ನಾನು ಹೇಳಿದ್ರೆ 5 is a rational number. Why?
5u ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ p by q. 5 by 1 ಅಂತ ನಾನು ಎಕ್ಸ್ಪ್ರೆಸ್ ಮಾಡಬಹುದು ಅಲ್ವಾ. ಸೊ ನಾವು ದಿಸ್ ಇಸ್ p, this is q. That means 5u is a rational number. So 5u, p and q, 5 and 1 belongs to the group of integers. Yes or no? 5 ಅನ್ನ ನೀವು ಇಂಟಿಜರ್ಸ್ ಅಲ್ಲಿ ನೋಡಬಹುದು. Therefore, p and q belongs to the group of integers z, where q is not equal to 0. See, 5 is a rational number. ಈಗ 5 ಡಿವೈಡೆಡ್ ಬೈ 1 ಅಂತ ಇದೆ. ನಾನೇನಾದ್ರೂ 5 ಡಿವೈಡೆಡ್ ಬೈ 0 ಅಂತ ಮಾಡಿದ್ರೆ ಏನಾಗುತ್ತೆ? ಇಫ್ ನಂಬರ್ ಡಿವೈಡೆಡ್ ಬೈ 0, ದೆನ್ ವಾಟ್ ಯು ವಿಲ್ ಗೆಟ್? ಯಾವುದೇ ನಂಬರ್ ಅನ್ನ 0 ದಿಂದ ಡಿವೈಡ್ ಮಾಡಿದ್ರೆ ಏನ್ ಸಿಗತ್ತೆ? ವಾಟ್ ಯು ವಿಲ್ ಗೆಟ್? Not defined. We can't express not defined. Answer in baratte not defined. Remember, okay, if any number divisible divided by 0, then answer is not defined. Adanna ನಾವು express ಮಾಡೋದಕ್ಕೆ ಆಗಲ್ಲ. ಅದಕ್ಕೆ ನಾವೇನಂತ ಹೇಳ್ತೀವಿ? If the number is a rational number, then condition should be q is not equal to 0. q ಏನಾಗಿರ್ಬೇಕು? 0 ಗೆ equal ಆಗಿರಬಾರದು. q 0 ಆಗಿರಬಾರದು. Okay, remember. Next, not 0. Some students are saying 0, not 0. It is not defined. Okay. Next, theorem. What theorem states? Let p be a prime number if p divide a square, then p divides a, where a is a positive integer. Simple theorem. If p is a prime number, p ಏನಗಿದೆ? Prime number ಆಗಿದೆ. If p divide a square, then p divides a, where a is a positive integer. p ಏನಿದು? ಪ್ರೈಮ್ ನಂಬರ್. ನೆಕ್ಸ್ಟ್, a ಏನಿದೆ? ಎನಿ ನ್ಯಾಚುರಲ್ ನಂಬರ್. ಓಕೆ, ಇದನ್ನ ಎಕ್ಸಾಂಪಲ್ ಹೇಳಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಇಫ್ p divide a square, then p divides a. See, for example, if I take p is equal to 5. Why? Because 5 is a prime number. Or you may take 2. 2 is also a prime number. a ಅನ್ನ ನಾನು ಏನ್ ಮಾಡ್ತೀನಿ? 10 ಅಂತ ತಗೋತೀನಿ. ಬಿಕಾಸ್ 10 is a natural number. a ಅಂತಂದ್ರೆ ಏನಂತ ಹೇಳಿದೀವಿ? ಎನಿ ನ್ಯಾಚುರಲ್ ನಂಬರ್. p ಅಂತ ಏನ್ ಹೇಳಿದೀವಿ? p means it is a prime number. Here I will take p is equal to 2 and a is equal to 10. If p divide a square, then p divides a. ಕರೆಕ್ಟ್ ಆಗತ್ತಾ ಇಲ್ವಾ ನೋಡೋಣ. a is equal to 10 means what is the value of a square? a square is 100, right? If p divide a, sorry, if p divides a, if p divide a square, then definitely p divides a ಅಂತ ನಮ್ ಥಿಯರಮ್ ಹೇಳುತ್ತೆ. ಹೇಗೆ? a square value is 100 and a value is 2. 2 ones are 2 5s are 50 you will get, right? If p divide a square, 2 divide 100, then definitely 2 divides 10, right? ನೋಡಿ, 2 ones are 2 5s are. Yes or no? If I take 5 here, 5 ತಗೊಂಡ್ರೆ ಏನಾಗುತ್ತೆ? a means ಅದನ್ನ 10 ಅಂತಾನೆ ತಗೊಳ್ಳೋಣ. a square value is 100. If 5 divide a square, 5 ones are 5 twos are. That means 20 you will get. Then definitely 5 divides a. a value is 10. 5 ones are 5 twos are. Yes or no? Theorem correct ಆಯ್ತು. Remember, if p divides a square, if 5 divides 100, then 5 divides 10. a square means 100, a means 10. ಅದನ್ನ ನಾವು ಎಕ್ಸಾಂಪಲ್ ಆಗಿ ತಗೊಂಡಿದ್ದೀವಿ ಇಲ್ಲಿ ಅಲ್ವಾ. Then according to the theorem, if let p be a prime number, if p divide a square, then p divides a, where a is a positive integer. Understood? Simple ಆಗಿದೆ. Yes, very good. ಇದ್ರ ಮೇಲೆ ಯಾವ ತರಹದ ಕ್ವಶನ್ಸ್ ಬರುತ್ತೆ? ಸೊ ಈ from this irrational numbers, we are going to get 2 marks questions. So 100% fixed question. ಎಲ್ಲಾ ಕ್ವಶನ್ ಪೇಪರ್ ಅಲ್ಲೂ ಇದೆ. ಯಾವ ತರಹದ ಕ್ವಶನ್ಸ್ ಬರುತ್ತೆ? ಥಿಯರಮ್. Prove that root 2 is a irrational number ಅಂತ ನಮ್ಗೆ ಕ್ವಶನ್ ಬರುತ್ತೆ. ಇದೇ ತರಹನೇ ಬರುತ್ತೆ. root 2 is a irrational number, root 3 is a irrational number, root 5 is a irrational number. Prove that given number is a irrational number. ಇಲ್ಲಿ ನಮ್ಗೆ ಯಾವುದೇ ನಂಬರ್ ಅನ್ನ ಕೊಡ್ಬಹುದು, ಬಟ್ ಅದು ಇರ್ರಾಷನಲ್ ನಂಬರೇ ಆಗಿರುತ್ತೆ. ಅದನ್ನ ನಾವು ಪ್ರೂವ್ ಮಾಡ್ಬೇಕು. ಸೊ ಎಲ್ರು ಕರೆಕ್ಟ್ ಆಗಿ ನೋಡ್ರಿ, ಯಾವ ತರಹ ಪ್ರೂವ್ ಮಾಡ್ಬೇಕು. ದೇರ್ ಆರ್ ಸಮ್ ಸ್ಟೆಪ್ಸ್. ಸೊ ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು? ಲೆಟ್ ಅಸ್ ಅಸ್ಯೂಮ್. ಫಸ್ಟ್ ಅಸ್ಯೂಮ್ ಮಾಡೋಣ. ಏನಂತ? ಲೆಟ್ ಅಸ್ ಅಸ್ಯೂಮ್
ಟು ದ ಕಾಂಟ್ರರಿ. ಕಾಂಟ್ರರಿ ಅಂತಂದ್ರೆ ಅದ್ರ ಅಪೋಸಿಟ್. ಏನಂತ ಅಪೋಸಿಟ್? ನಮಗ್ ಗೊತ್ತಿದೆ ರೂಟ್ 2 ಈಸ್ ಅ irrational number. That already we know root 2 is a irrational number. But let us assume its contrary. Contrary ಅಂದ್ರೆ ಇದ್ರ ಅಪೋಸಿಟ್ ಆಗಿ ನಾವು ಅಸ್ಯೂಮ್ ಮಾಡೋಣ. ಏನಂತ? ರೂಟ್ 2 is a rational number ಅಂತ ನಾವು ಅಸ್ಯೂಮ್ ಮಾಡೋಣ. We know it is a irrational number. But let us assume. ಅಸ್ಯೂಮ್ ಮಾಡೋದಕ್ಕೆ ಏನಾಗುತ್ತೆ? ಅಸ್ಯೂಮ್ ಮಾಡೋಣ ಫಸ್ಟ್. ಅಸ್ಯೂಮ್ ಮಾಡೋಣ ಏನಂತ? ಅದು ರಾಷನಲ್ ನಂಬರ್ ಆಗಿರ್ಲಿ ಅಂತ ಅಸ್ಯೂಮ್ ಮಾಡೋಣ. See, if it is a rational number, then what is the condition? Observe carefully. If the number is a rational number, ಯಾವಾಗ ನೀವು rational number ಅಂತ ಹೇಳ್ತೀರಾ? ಯಾವಾಗ rational number ಅಂತ ಹೇಳ್ತೀರಾ? ಯಾವಾಗ rational number ಅಂತ ಹೇಳ್ತೀರಾ? When the number can be expressed in the form of p by q, then you will say the number is a rational number, right? ನಾವೀಗ ಏನಂತ ಅಸ್ಯೂಮ್ ಮಾಡಿದ್ವಿ? given number is a rational number ಅಂತ ನಾವು ಅಸ್ಯೂಮ್ ಮಾಡಿದ್ವಿ, ಹೌದಾ? ಸೊ ನಾವೇನ್ ಮಾಡೋಣ? ರೂಟ್ 2 is equal to p by q ಅಂತ ಬರ್ಕೊಳ್ಳೋಣ. p, when the number is a rational number, then condition should be p and q belongs to the group of integers. Z means integers belongs to z where q is not equal to 0. ಯಾಕೆ ಅಂತ ನಾನು ಹೇಳಿದೆ, q equal to 0 ಆದ್ರೆ ಏನಾಗುತ್ತೆ ಅಂತ ಹೇಳಿದೆ. ಸೊ q is not equal to 0 and p and q is equal to 1. So p and q is equal to 1 means there is no other common factors for p and q other than 1. That means p ಮತ್ತೆ q ಗೆ common factor 1 ಆಗಿರಲಿ. So it does not have any other common factor other than 1 ಅಂತ ಹೇಳೋಣ. See, if I take 3 and 5, 3 ಮತ್ತೆ 5 ಗೆ common factor ಏನ್ ಬರುತ್ತೆ? 3 into 1, 5 into 1. So 1 is a common factor. Yes or no? ಇದನ್ನ ನಾವು co-primes ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? Co-primes ಅಂತ ಹೇಳ್ತೀವಿ. Therefore, there is no other common factors for p and q other than 1. p q is equal to 1 ಅಂತ ಬರೆದ್ರೆ ಅದನ್ನ ನಾವು ಏನಂತ ಹೇಳ್ತೀವಿ? There is no other common factors other than 1. Okay. Now, ಈಗ ನಾವೇನ್ ಮಾಡಿದ್ವಿ? ಅಸ್ಯೂಮ್ ಮಾಡಿದೀವಿ ಏನಂತ? ರೂಟ್ 2 is equal to p by q. ರೂಟ್ 2 ಒಂದು ರಾಷನಲ್ ನಂಬರ್ ಆಗಿರಲಿ ಅಂತ ನಾವು ಅಸ್ಯೂಮ್ ಮಾಡಿದೀವಿ. ಸೊ ಕಂಡೀಷನ್ ಈಸ್ ರೂಟ್ 2 is equal to p by q. Now, transfer this q to this side. ಅವಾಗ ಏನಾಗತ್ತೆ? ರೂಟ್ 2q is equal to p ಆಗತ್ತೆ. ಇಲ್ಲಿವರೆಗೂ ನಿಮ್ಗೆ ಅರ್ಥ ಆಯ್ತಾ? ಎಸ್, ರೂಟ್ 2q is equal to p. ಇಷ್ಟು ಗೊತ್ತಾಯ್ತಾ? ಕಾಂಟ್ರರಿ ಅಸ್ಯೂಮ್ ಮಾಡ್ತೀವಿ, ಅದು ರಾಷನಲ್ ನಂಬರ್ ಆಗಿರ್ಲಿ ಅಂತ ಕಂಡೀಷನ್ ಬರೀತೀರಾ. ನೆಕ್ಸ್ಟ್ ರೂಟ್ 2 is equal to p by q. ನಾವು ಟ್ರಾನ್ಸ್ಫರ್ ದಿಸ್ q to this side. ರೂಟ್ 2q is equal to p. ನೆಕ್ಸ್ಟ್ ನಾವೇನ್ ಮಾಡೋಣ? ರೂಟ್ 2q is equal to p ಅಂತ ಇದ್ರೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ ವಾಟ್ ಯು ವಿಲ್ ಗೆಟ್? ಸ್ಕ್ವೇರ್ ಮಾಡೋಣ ಎರಡು ಕಡೆ. ರೂಟ್ 2 square. ರೂಟ್ 2 square means ರೂಟ್ 2 into ರೂಟ್ 2. So root 2 into root 2 is 2. Yes or no? Squaring ಮಾಡಿದ್ರೆ root 2 whole square is 2. Q square is equal to p square. 2q square is equal to p square. Call this as equation number 1. Okay. ಇಲ್ಲಿವರೆಗೂ ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಒಂದೇ ಸಲಕ್ಕೆ ಅರ್ಥ ಆಗೋದಿಲ್ಲ. ಸೊ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗಿ. ಅದನ್ನ ನೀವು ಬಿಡಿಸಿ ಬಿಡಿಸಿ ಪ್ರಾಕ್ಟೀಸ್ ಮಾಡಿದಾಗನೇ ಪರ್ಫೆಕ್ಟ್ ಆಗೋದು. ಒಂದೇ ಸಲಕ್ಕೆ ಕನ್ಫ್ಯೂಸ್ ಆಗತ್ತೆ, ಯಾಕಂತಂದ್ರೆ ಹೊಸಾದಿದೆ. ಸೊ ಸ್ವಲ್ಪ ನೀವು ಅದನ್ನ ಏನ್ ಮಾಡ್ಬೇಕು? ಕೂಲ್ ಆಗಿ ಅದನ್ನ ಬಿಡಿಸಿ ಬಿಡಿಸಿ ಪ್ರಾಕ್ಟೀಸ್ ಮಾಡ್ಬೇಕು. ನೆಕ್ಸ್ಟ್ ನಾನು ಏನ್ ಹೇಳ್ತಿದ್ದೀನಿ ಅಂತ ಕರೆಕ್ಟ್ ಆಗಿ ನೋಡ್ರಿ. ಈಗ ಇಕ್ವೇಶನ್ ನಂಬರ್ 1 ಅಂತ ಹೇಳಿದ್ವಿ ಇದನ್ನ. ನೆಕ್ಸ್ಟ್ now observe carefully. What I will do, q square is equal to ಈ 2 ಅನ್ನ ನೀವು ಏನಾದ್ರೂ ಈ ಕಡೆ ಶಿಫ್ಟ್ ಮಾಡಿದ್ರೆ what you will get? p square divided by 2. p square divided by 2. That means ಏನ್ ಹೇಳತ್ತೆ ನಮ್ಗಿದು? p square divided by 2 means 2 divide p square. 2 divide p square. ಅದರ ಅರ್ಥ ಏನು? 2 divide p square ಅಂತ ಅಲ್ವಾ? So by theorem we can say that if p divide a square, ಇದನ್ನ ನಾವು p ಅಂತ ತಗೊಂಡ್ರೆ, ಇದನ್ನ a ಅಂತ ತಗೊಂಡ್ರೆ, ಥೇರಮ್ ಅಲ್ಲಿ ಏನ್ ನೋಡಿದೀವಿ? if p divide a square, then definitely p divide a, right? ಸೊ ನಾವ್ ಅದನ್ನ ಥೇರಮ್ ಪ್ರಕಾರ ಏನಂತ ಹೇಳ್ಬೋದು? ಹಿಯರ್ p ಅಂತಂದ್ರೆ 2 ಇದೆ, a ಅಂತಂದ್ರೆ p square ಅಂತ ಇದೆ. 2 divide p square. See here, 2 divide p square, then definitely 2 divide
P. By theorem, you can say that 2 divide P square, then 2 divide P. Next, ಈಗೇನ್ ಮಾಡೋಣ ನಾವು? Take P is equal to 2m. ಸೊ ಇಲ್ಲಿ ಇಕ್ವೇಶನ್ ನಂಬರ್ 1 ಅಲ್ಲಿ ನಮಗೆ 2q ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಅಂತ ಬಂತು. ಈ ಪಿ ಅನ್ನ ನಾವೇನಂತ ತಗೊಳ್ಳೋಣ? ಟೇಕ್ ಪಿ ಇಸ್ ಈಕ್ವಲ್ ಟು 2m ಅಂತ ತಗೊಳ್ಳೋಣ. ಓಕೆ, ಟೇಕ್ ಪಿ ಇಸ್ ಈಕ್ವಲ್ ಟು 2m. ನೆಕ್ಸ್ಟ್ ಏನ್ ಮಾಡ್ತೀವಿ? 2q ಸ್ಕ್ವೇರ್ ಈಸ್ ಈಕ್ವಲ್ ಟು, ಇದನ್ನ ಇಲ್ಲಿ ಹಾಕ್ರಿ, ಸಬ್ಸ್ಟಿಟ್ಯೂಟ್ ಮಾಡ್ರಿ, 2m ಸ್ಕ್ವೇರ್ ಅಂತ ಆಗತ್ತೆ. ಪಿ ಜಾಗದಲ್ಲಿ 2m ಅಂತ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲಿ ಸ್ಕ್ವೇರ್ ಅಂತ ಇದೆ, ಸೊ ಇಟ್ ಈಸ್ ಸ್ಕ್ವೇರ್. ನೌ 2q square is equal to 2 square is 4m square, right? Now 2 ones are 2 twos are, so what you will get? Q square is equal to 2m square. Yes or no? 2q square is equal to 2m square. ನನಗೆ ಗೊತ್ತಿದೆ ಇದು ಹೊಸದಿದೆ, ಸೊ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಬಟ್ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗಿ ನೀವು ಕೂಡ ಪ್ರಾಕ್ಟೀಸ್ ಮಾಡಿ ಅಂತ ನಾನು ಹೇಳಿದೆ. ನೆಕ್ಸ್ಟ್ ಏನ್ ಮಾಡಿದ್ವಿ ನಾವಿಲ್ಲಿ? q ಸ್ಕ್ವೇರ್ ಇಸ್ ಈಕ್ವಲ್ ಟು 2m ಸ್ಕ್ವೇರ್ ಹೇಗ್ ಬಂತು ಅಂತ ಗೊತ್ತಾಯ್ತಲ್ವಾ? 2 ones 2 twos ನಾವು ಕ್ಯಾನ್ಸಲ್ ಮಾಡ್ತೀವಿ, ಅವಾಗ ನಿಮ್ಗೆ ಏನ್ ಸಿಗತ್ತೆ? q ಸ್ಕ್ವೇರ್ ಇಸ್ ಈಕ್ವಲ್ ಟು 2m ಸ್ಕ್ವೇರ್. ನೌ ವಾಟ್ ಐ ವಿಲ್ ಡೂ? ಐ ವಿಲ್ ಟ್ರಾನ್ಸ್ಫರ್ ದಿಸ್ 2 ಟು ದಿಸ್ ಸೈಡ್. ಅವಾಗ ಏನಾಗತ್ತೆ? q ಸ್ಕ್ವೇರ್ ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು m ಸ್ಕ್ವೇರ್. ಎಸ್ ಆರ್ ನೋ? 2 ಸ್ಕ್ವೇರ್ q ಸ್ಕ್ವೇರ್ ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು m ಸ್ಕ್ವೇರ್. ಈಗ ಅರ್ಥ ಏನು ಹಿಂಗಂದ್ರೆ 2 ಡಿವೈಡ್ q ಸ್ಕ್ವೇರ್, 2 ಡಿವೈಡ್ q ಸ್ಕ್ವೇರ್, 2 q ಅನ್ನ ಡಿವೈಡ್ ಮಾಡತ್ತೆ ಅಂತ ಅರ್ಥ. ಇಲ್ಲಿ q ಸ್ಕ್ವೇರ್ ಇದೆ, ಸೊ 2 ಡಿವೈಡ್ q ಸ್ಕ್ವೇರ್, ದೆನ್ 2 ಡಿವೈಡ್ q ಆಲ್ಸೋ. ಸೊ ಬೈ ಥಿಯರಮ್ ವಿ ಕ್ಯಾನ್ ಸೇ ದಟ್ ಇಫ್ 2 ಡಿವೈಡ್ q ಸ್ಕ್ವೇರ್, ದೆನ್ 2 ಡಿವೈಡ್ಸ್ q ಆಲ್ಸೋ. ಹೌದಲ್ವಾ? ಹಾಗಿದ್ರೆ ಬೈ ಥಿಯರಮ್ ವಿ ಕ್ಯಾನ್ ಸೇ ದಟ್ ಇಫ್ 2 ಡಿವೈಡ್ q ಸ್ಕ್ವೇರ್, ದೆನ್ 2 ಡಿವೈಡ್ q. ನಾವು ಇಲ್ಲಿ ಒಂದಿದೆ, ಇಲ್ಲಿ ಒಂದಿದೆ. 2 divides p, then 2 divides q. ಇಲ್ಲಿ 2 divides p, 2 divides q ಅಂತಂದ್ರೆ p by q ಇದೆ. 2 divides p, then 2 divide q ಅಂತಂದ್ರೆ p ಮತ್ತು q ಗೆ ಕಾಮನ್ ಫ್ಯಾಕ್ಟರ್ 2 ಅಂತ ಆಯ್ತು. Why? Because 2 divides p and 2 divides q. Therefore, common factor is 2 here. Yes or no? 2 common factor ಆದ್ರೆ 2 ಕಾಮನ್ ಫ್ಯಾಕ್ಟರ್ ಆದ್ರೆ ನಮ್ಗೆ ಏನಂತಾಯ್ತು? 2 ಈಸ್ ಕಾಮನ್ ಫ್ಯಾಕ್ಟರ್ ಫಾರ್ ಬೋತ್ ಪಿ ಅಂಡ್ ಕ್ಯೂ. ಬಟ್ ನಮ್ಗೆ ಇಲ್ಲಿ ಇದು ರ್ಯಾಷನಲ್ ನಂಬರ್ ಆಗಿದ್ರೆ ಕಂಡೀಷನ್ ಏನಂತ ಇದೆ? ದೇರ್ ಇಸ್ ನೋ ಅದರ್ ಕಾಮನ್ ಫ್ಯಾಕ್ಟರ್ ಅದರ್ ದನ್ 1. ಅಂದ್ರೆ 1 ಅನ್ನ ಬಿಟ್ಟು ಬೇರೆ ಯಾವುದು ಕಾಮನ್ ಫ್ಯಾಕ್ಟರ್ ಇಲ್ಲ ಅಂತ ಅರ್ಥ. ಬಟ್ ನಮ್ಗೆ ಇಲ್ಲಿ ಯಾವ್ದು ಬಂತು? ಪಿ ಮತ್ತು ಕ್ಯೂಗೆ ಕಾಮನ್ ಫ್ಯಾಕ್ಟರ್ ಯಾವ್ದು ಬಂತು? 2 ಅಂತ ಬಂತು. ಬಟ್ ಇಫ್ ಇಟ್ ಈಸ್ ಅ ರ್ಯಾಷನಲ್ ನಂಬರ್, ಅಲ್ಲಿ ನಮ್ಗೆ ಏನ್ ಬರ್ಬೇಕಾಗಿತ್ತು? 1 ಬರ್ಬೇಕಾಗಿತ್ತು ಕಾಮನ್ ಫ್ಯಾಕ್ಟರ್. ಬಟ್ ನಮ್ಗೆ ಏನ್ ಬಂತು? ಪಿ ಮತ್ತು ಕ್ಯೂಗೆ ಕಾಮನ್ ಫ್ಯಾಕ್ಟರ್ 2 ಅಂತ ಬಂತು, ರೈಟ್? ದೇರ್ ಫೋರ್ ಅವರ್ ಅಸಂಪ್ಷನ್ ಇಸ್ ರಾಂಗ್. ಏನಂತ? ನಾವು ಅದನ್ನ ರ್ಯಾಷನಲ್ ನಂಬರ್ ಅಂತ ಅಸಂಪ್ಷನ್ ಮಾಡಿದ್ವಿ. ದಟ್ ಅಸಂಪ್ಷನ್ ಇಸ್ ರಾಂಗ್. ದೇರ್ ಫೋರ್ ರೂಟ್ 2 ಈಸ್ ಅ ಇರ್ರಾಷನಲ್ ನಂಬರ್. ರೂಟ್ 2 ಎಂತಹ ನಂಬರ್ ಇದು? ಇರ್ರಾಷನಲ್ ನಂಬರ್ ಅಂತ ಹೇಳ್ಬಹುದು. ಕರೆಕ್ಟ್? ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋದ್ರೆ ಗೊತ್ತಾಗತ್ತೆ. ಯಾಕಂತಂದ್ರೆ ಎಷ್ಟೋ ಮಕ್ಕಳು ಇದನ್ನ ಎಂಡ್ ವರೆಗೂ ಗೊತ್ತಾಗಲ್ಲ. ಕೆಲವೊಂದ್ ಮಕ್ಕಳನ್ನ ನೋಡಿದೀನಿ, ಎಷ್ಟು ಸತಿ ಬಿಡಿಸಿದ್ಮೇಲೆ ಗೊತ್ತಾಗಲ್ಲ. ಬಟ್ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ಡೆಫಿನೆಟ್ಲಿ 1 ಸತಿ ತಪ್ಪೋದು, 2 ಸತಿ ತಪ್ಪೋದು, 3 ಸತಿ ತಪ್ಪೋದು, 5 ಸರ್ತಿ 10 ಸರ್ತಿ ಹತ್ರ ತಪ್ಪೋದು. ಲಾಸ್ಟಿಗೆ ನಿಮ್ಗೆ ಗೊತ್ತಾಗೇ ಆಗತ್ತೆ ಏನ್ ಮಾಡಿದೀವಿ ಅಂತ. ಇದನ್ನೇ ನಾನು ಇಲ್ಲೂ ತೋರಿಸ್ತೀನಿ, ಸೇಮ್ ಇದೆ. ಯಾರಿಗೆ ಕನ್ಫ್ಯೂಸ್ ಆಗಿದೆ ಕರೆಕ್ಟ್ ಆಗಿ ನೋಡ್ರಿ. ಏನಂತ ಇದೆ? ಪ್ರೂವ್ ದಟ್ ರೂಟ್ 5 ಇಸ್ ಅ ಇರ್ರಾಷನಲ್ ನಂಬರ್. ಓಕೆ, ಇರ್ರಾಷನಲ್ ನಂಬರ್ ಅಂತ ಕರೆಕ್ಟ್ ನನ್ಗೆ ಅರ್ಥ ಆಗುತ್ತೆ. ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್, ಅದು ಕರೆಕ್ಟ್ ಇದೆ. ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗ್ರಿ. ಫಸ್ಟ್ ನಾನು ಏನಂತ ಹೇಳಿದೆ? ಅಸಂಪ್ಷನ್ ಮಾಡ್ರಿ. ಏನಂತ? ಫಸ್ಟ್ ಡೂ ಅಸಂಪ್ಷನ್. ಸೊ ಸಿಂಪಲ್ ಆಗಿ ಬರೀ ಪಾಯಿಂಟ್ಸ್ ಅಷ್ಟೇ ತೋರಿಸ್ತೀನಿ. ಏನಂತ ಅಸಂಪ್ಷನ್ ಮಾಡೋಣ? 5 ಈಸ್ ಅ ರ್ಯಾಷನಲ್ ನಂಬರ್. ಯಾರಿಗೆ ಇದು ಅರ್ಥ ಆಗಿಲ್ಲ ಕರೆಕ್ಟ್ ಆಗಿ ನೋಡ್ಕೊಳ್ರಿ. ರ್ಯಾಷನಲ್ ನಂಬರ್ ಅಂತ ನಾವು ಅಸಂಪ್ಷನ್ ಮಾಡೋಣ. First, let us assume it's contrary, that root 5 is a rational number. ಯಾವುದೇ ನಂಬರ್ ಅನ್ನ ನಾವು ರ್ಯಾಷನಲ್ ನಂಬರ್ ಅಂತ ಹೇಳಿದ್ರೆ ಕಂಡೀಷನ್ ಏನ್ ಬರ್ಬೇಕು? ಪಿ ಬೈ ಕ್ಯೂ ರೂಪದಲ್ಲಿ ಇರಬೇಕು. ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ. ಇಷ್ಟ ಅರ್ಥ ಆಯ್ತಾ? ಫಸ್ಟ್ ಅಸಂಪ್ಷನ್ ಮಾಡ್ತೀವಿ, ನೆಕ್ಸ್ಟ್ ಅದನ್ನ ಕಂಡೀಷನ್ ಅನ್ನ ಬರೀತೀವಿ. ಪಿ ಬೈ ಕ್ಯೂ, ವೇರ್ ಪಿ ಅಂಡ್ ಕ್ಯೂ ಬಿಲಾಂಗ್ಸ್ ಟು ಝಡ್. ಇದು ಗೊತ್ತಾಯ್ತಾ? ನೆಕ್ಸ್ಟ್
Q is not equal to 0. Next, it has co-primes P and Q is equal to 1. Why? Because there is no other common factor other than 1. ಅದಕ್ಕೆ ಒಂದೇ ಕಾಮನ್ ಫ್ಯಾಕ್ಟರ್ 1 ಇದೆ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ನೋಡ್ರಿ. ಈಗ ನಾನು ಯಾವುದೇ ಸ್ಟೇಟ್ಮೆಂಟ್ ಬರಿತಾ ಇಲ್ಲ, ಇಲ್ಲಿ ಸ್ಟೆಪ್ಸ್ ಅಷ್ಟೇ ತೋರಿಸ್ತೀನಿ ನಿಮ್ಗೆ ಈಸಿ ಆಗ್ಲಿ ಅಂತ. ಈ ಕ್ಯೂ ಅನ್ನ ಈ ಕಡೆ ಶಿಫ್ಟ್ ಮಾಡೋಣ. √5Q is equal to P. ಇಷ್ಟ ಅರ್ಥ ಆಯ್ತಾ? ನೆಕ್ಸ್ಟ್ ಏನ್ ಮಾಡೋಣ? ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್. ಸ್ಕ್ವೇರ್ ಮಾಡ್ರಿ. ಓಕೆ, ಸೊ ಕೇಳ್ತೀರಾ ಯಾಕೆ ನಾವು ಸ್ಕ್ವೇರ್ ಮಾಡ್ಬೇಕು ಅಂತ? ಯಾಕೆ ಅಂತಂದ್ರೆ ಈ √5 ನ ನಾವು ತೆಗಿಬೇಕು. ಸೊ ಇನ್ ಆರ್ಡರ್ ಟು ರಿಮೂವ್ ದ ರೂಟ್ ವಿ ನೀಡ್ ಟು ಸ್ಕ್ವೇರ್ ದ ನಂಬರ್ಸ್. ಓಕೆ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಏನ್ ಬರುತ್ತೆ? ಇಷ್ಟು ಸ್ಟೆಪ್ಸ್ ಅನ್ನ ಬರ್ಕೊಡ್ರಿ, ನಿಮ್ಗೆ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. √5 into Q whole square is equal to P square. ಇಷ್ಟು ಗೊತ್ತಾಯ್ತಾ? ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಸ್ಕ್ವೇರ್ ಮಾಡಿದ್ವಿ. ನೆಕ್ಸ್ಟ್ ನಾವೇನ್ ಮಾಡ್ತೀವಿ? √5 whole square. √5 ಸ್ಕ್ವೇರ್ ಅಂತಂದ್ರೆ ಅದು 5 ಬರುತ್ತೆ, ಅದು ನಮಗ್ ಗೊತ್ತಿದೆ, ರೈಟ್? 5 Q square is Q square is equal to P square. ಇಷ್ಟ ಅರ್ಥ ಆಯ್ತಾ? ನೆಕ್ಸ್ಟ್ ಏನ್ ಮಾಡೋಣ? ಈ 5 ಅನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ, ಸೊ ಅದು ಆಕ್ಚುಲಿ ವಿ ನೀಡ್ ನಾಟ್ ಟು ರೈಟ್, ಅದನ್ನ ಬರೆಯೋ ಹಾಗಿಲ್ಲ, ಬಟ್ ನಿಮಗ್ ಗೊತ್ತಾಗ್ಲಿ ಅಂತ ನಾನು ಬರಿತೀನಿ. Q square is equal to P square divided by 5 ಅಂತ ಆಗತ್ತೆ. ಅರ್ಥ ಏನು? 5 divide P square ಅಲ್ವಾ? ಇಷ್ಟು ಗೊತ್ತಾಗತ್ತೆ ನಿಮ್ಗೆ. if 5 divide P square, if 5 divide P square, then according to the theorem, if 5 divide P square, then 5 divides P also. Yes or no? 5 divides P. ಇಷ್ಟ ಅರ್ಥ ಆಯ್ತಾ? ಯಾಕೆ ಅಂತಂದ್ರೆ ಇಲ್ಲಿ ಹೀಗ್ ಬರೆದ್ರೆ ಅದ್ರ ಅರ್ಥ ಏನು? 5 divide P square. ಇದು ಬೇಸಿಕ್ ಥಿಂಗ್, ಇಷ್ಟು ಗೊತ್ತಿದೆ ನಮ್ಗೆ. if 5 divide P square, then 5 divides P. ಎಲ್ಲಿಂದ ಹೇಳ್ತೀರಾ ಇದನ್ನ? by using theorem. Yes or no? Next, ಈಗ ನಾವೇನ್ ಮಾಡೋಣ? Call this as equation number 1. Now take P is equal to 5m ಅಂತ ತಗೊಳ್ಳೋಣ. ಒಂದು ಕಾನ್ಸ್ಟೆಂಟ್ ನಂಬರ್ m ಅಂತ ತಗೊಳ್ಳೋಣ. Take P is equal to 5m. Now substitute the value of P in equation number 1. ಏನಿದೆ? 5Q square is equal to 5m P square ಅಂತ ಇದೆ ಅಲ್ವಾ? ಸ್ಕ್ವೇರ್ ಮಾಡ್ತೀರಾ. 5Q square ಹಾಗೆ ಬರೀತೀರಾ, P ಜಾಗದಲ್ಲಿ 5m ಅಂತ ಬರೀತೀರಾ. ಸೊ ಹೋಲ್ ಸ್ಕ್ವೇರ್ ಇರೋದ್ರಿಂದ ಸ್ಕ್ವೇರ್ ಹಾಕ್ತೀರಾ. 5Q square is equal to 5 square means it is 25m square. Yes or no? Now 5 ones are 5 5s. ಇಷ್ಟ ಅರ್ಥ ಆಯ್ತಾ? Q square is equal to 5m square. ಎಸ್, ಈಗ ನಾವೇನ್ ಮಾಡೋಣ? ಈ 5 ಅನ್ನ ಇಲ್ಲಿ ಶಿಫ್ಟ್ ಮಾಡಿದ್ರೆ ಏನ್ ಬರುತ್ತೆ? Q square is equal to Q square divided by 5 ಬರುತ್ತೆ. 5 ಅನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ divided by 5 ಬರುತ್ತೆ, is equal to m square. ಇದರ ಅರ್ಥ ಏನು? 5 divides Q square, then by theorem we can say that 5 divide Q. If 5 divide Q square, then 5 divide Q. Okay, so that means 5 is the common factor for both P and Q. ಯಾಕಂತಂದ್ರೆ 5 divides P ಅಂತಾನು ಹೇಳಿದೀವಿ, 5 divides Q ಅಂತಾನು ಹೇಳಿದೀವಿ. That means P by Q ಅಂತ ತಗೊಂಡ್ರೆ 5 is common factor for both P and Q. But if it is a rational number, then what is the condition? It should have the common factor 1. 1 ಮಾತ್ರ ಇರಬೇಕು. Other than 1 ಇದ್ರೆ that is irrational number. Okay, therefore our assumption is wrong. √5 is a irrational number. ನೀವು ಇದನ್ನ ಬರ್ಕೊಂಡು ಒಂದ್ ಸತಿ ಅಲ್ಲ, 4 ಸರ್ತಿ ಅಲ್ಲ, 10 ಸತಿ ಇದನ್ನ ಪ್ರಾಕ್ಟೀಸ್ ಮಾಡ್ರಿ, ಅವಾಗ ಪರ್ಫೆಕ್ಟ್ ಆಗ್ತೀರಾ. ಓಕೆ, ರಾಷನಲ್ ನಂಬರ್ ಅಂತ ಹೇಳ್ಬೋದು. ಓಕೆ, ಎಸ್, ವೆರಿ ಗುಡ್. ಈಗ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಓಕೆ, ಅಂಡರ್ಸ್ಟುಡ್. ಏನ್ ಸ್ಟೆಪ್ಸ್? ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ನೋಡ್ರಿ. ಫಸ್ಟ್ ಕಾಂಟ್ರರಿ ಅಸ್ಯೂಮ್ ಮಾಡ್ತೀರಾ, ಕಂಡೀಷನ್ ಬರೀತೀರಾ. ನೆಕ್ಸ್ಟ್ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದ್ವಿ. ನೆಕ್ಸ್ಟ್ ಏನ್ ಮಾಡಿದ್ವಿ? if 5 divide P square, then 5 divide P. ನೆಕ್ಸ್ಟ್ ಏನ್ ಮಾಡ್ತೀರಾ? P is equal to 5m ಅಂತ ಕಾನ್ಸ್ಟೆಂಟ್ ಟರ್ಮ್ ಅನ್ನ ತಗೊಂಡಿದೀವಿ. ಓಕೆ, ನೆಕ್ಸ್ಟ್ 5 divide 5Q square is equal to 5m square. ಇಲ್ಲಿ
5 divide q square, then 5 divide q. That means 5 is the common factor for both p and q. This is not possible because our assumption is wrong. Therefore, root 5 is an irrational number. Okay, this question can be asked for 2 marks. Next ಇದೆ, prove that 3 plus 2 root 5 is a irrational number. So ಈ ಕ್ವಶನ್ ಅನ್ನ ಸಾಲ್ವ್ ಮಾಡಿದ್ವಿ. ಅದು ಸ್ವಲ್ಪ ಲೆಂದಿ ಇದೆ, ಇದು ತುಂಬಾ ಸಿಂಪಲ್ ಇದೆ. ಹೇಗೆ? ಹಿಯರ್ ಆಲ್ಸೋ ಫಸ್ಟ್ ಲೆಟ್ ಅಸ್ ಅಸ್ಯೂಮ್ ಇಟ್ಸ್ ಕಾಂಟ್ರರಿ. ಏನಂತ? 3 plus 2 root 5 is an rational number, is a rational number ಅಂತ ನಾವು ಅಸ್ಯೂಮ್ ಮಾಡೋಣ. ಫಸ್ಟ್ ಸ್ಟೆಪ್ ಎಲ್ಲಾ ಕಡೆ ಸೇಮ್ ಸ್ಟೆಪ್ ಬರುತ್ತೆ. ಓಕೆ, ನೆಕ್ಸ್ಟ್ ಏನ್ ಬರಿಬೇಕು? ಕಂಡೀಷನ್ ಬರಿಬೇಕು. 3 plus 2 root 5 is equal to p by q, where p and q belongs to z. ಓಕೆ, q is not equal to 0. ಹೊಸದನ್ನ ಕಲಿಯೋದಕ್ಕೆ ಪ್ರಯತ್ನ ಮಾಡ್ರಿ. ಯಾವ್ದು ನನಗೆ ಅರ್ಥ ಆಗೋದಿಲ್ಲ ಅಲ್ಲ, ಯಾಕೆ ನನಗೆ ಅರ್ಥ ಆಗ್ತಾ ಇಲ್ಲ, ಏನ್ ಮಾಡಿದ್ದಾರೆ ಅಂತ ಒಂದ್ ಸ್ವಲ್ಪ ತಲೆ ಕೆಲ್ಸ ಕೊಡ್ರಿ. ಅದರಲ್ಲಿ ಕ್ಯೂರಿಯಾಸಿಟಿ ಇರ್ಬೇಕು. ಇಲ್ಲ ನನಗೆ ಅರ್ಥ ಆಗಿಲ್ಲ ಅಂತ ಬಿಟ್ಟು ಬಿಡೋದಲ್ಲ, ಗುಡ್ ನೈಟ್ ಹೇಳೋದಲ್ಲ ಅಲ್ವಾ. ಸೊ ಒಂದ್ ಸ್ವಲ್ಪ ಕರೆಕ್ಟ್ ಆಗಿ ನೋಡ್ರಿ, ಯಾಕೆ ನನಗೆ ಅರ್ಥ ಆಗ್ತಿಲ್ಲ, ಏನೋ ಮಾಡಿದ್ದಾರೆ ಅಲ್ಲಿ, ಏನ್ ಮಾಡಿದ್ದಾರೆ, ಸ್ವಲ್ಪ ನಿಮ್ ತಲೆ ಕೆಲ್ಸ ಕೊಡ್ರಿ ಅಲ್ವಾ. ಈಗ ನೆಕ್ಸ್ಟ್ ಏನ್ ಸ್ಟೆಪ್? ಪಿ ಕ್ಯೂ ಹ್ಯಾಸ್ ಕಾಮನ್ ಫ್ಯಾಕ್ಟರ್ 1. ಇಷ್ಟಂತೂ ಎಲ್ಲಾ ಕಡೆ ಸೇಮ್ ಇದೆ. ನೆಕ್ಸ್ಟ್ ಈ ತರಹ ಪ್ರಾಬ್ಲಮ್ಸ್ ಬಂದ್ರೆ ಇನ್ನೂ ಈಸಿ. ಹೇಗ್ ಮಾಡೋದು ನೋಡ್ರಿ ಒಂದ್ಸತಿ. ಇಲ್ಲಿ 3 plus 2 root 5 is equal to p by q. ನೆಕ್ಸ್ಟ್ ಏನ್ ಮಾಡೋಣ? ಟ್ರಾನ್ಸ್ಫರ್ ದಿಸ್ 3 to this side, then 2 root 5 is equal to p by q minus 3 ಆಗತ್ತೆ. ಓಕೆ, now 2 root 5 is equal to q into 3 is 3q, or take LCM. LCM ಎಷ್ಟು ಬರುತ್ತೆ? q ನೇ ಬರುತ್ತೆ. Okay, so p minus 3 into q is 3q. So 2 root 5 is equal to p minus 3q divided by q. ಇಷ್ಟಂತೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈಸಿ ಇದೆ. Now what we will do? Transfer this 2 to this side. So root 5 is equal to p minus 3q divided by 2q. ಇಷ್ಟ ಅರ್ಥ ಆಯ್ತಾ? 2 ಅನ್ನು ಕೂಡ ನಾವು ಈ ಕಡೆ ಶಿಫ್ಟ್ ಮಾಡಿದ್ವಿ. Now observe carefully. Now this is in the form of p by q. p ಅಂತಂದ್ರೆ ಈ ಟರ್ಮು, q ಅಂದ್ರೆ ಈ ಟರ್ಮು. Now p minus 3q divided by 2q is in the form of p by q. If the number is in the form of p by q, then it is a rational number. But we know that root 5 is a irrational number, right? We know that root 5 is an irrational number. Therefore, our assumption is wrong. Our assumption is wrong. 3 plus 2 root 5 is an irrational number. Easy ಇದೆ ಅಲ್ವಾ ಇದು? ಈಸಿ ಇದೆ? ಈಸಿ ಇದೆ ಅಲ್ವಾ? ಏನಿಲ್ಲ, ಜಸ್ಟ್ ಒಂದ್ಸತಿ ಸ್ಟೆಪ್ಸ್ ರಿಕಾಲ್ ಮಾಡ್ತೀನಿ. ನೆಕ್ಸ್ಟ್ ನಾನೊಂದು ಹೋಮ್ ವರ್ಕ್ ಕೊಡ್ತೀನಿ, ಅದನ್ನ ನೀವೇ ಮಾಡ್ಬೇಕು. ಸಿ 3 plus 2 root 5 is an irrational number ಅಂತ ನಾವು ಪ್ರೂವ್ ಮಾಡ್ಬೇಕು. ಫಸ್ಟ್ ವಾಟ್ ವಿ ವಿಲ್ ಡೂ? ಫಸ್ಟ್ ವಿಲ್ ಅಸ್ಯೂಮ್ ದ ಕಾಂಟ್ರರಿ. ಏನಂತ? assume that it is a rational number. If the number is rational number, then it is in the form of p by q. Next, write the condition. pq belongs to z, q is not equal to 0, p and q has common factors 1. Next, 3 plus 2 root 5 is equal to p by q. Transfer this 3 to this side, then it is minus 3. So 2 root 5 is equal to p minus 3q divided by q. Now transfer this 2 to this side. So p minus 3q divided by 2q. Now this is in the form of p by q. Therefore, now this is in the form of p by q. Therefore, it is a rational number. But we know that root 5 is an irrational number. Our assumption is wrong. Root 5 is irrational number. Therefore, 3 plus 2 root 5 is an irrational number. This is our conclusion. Easy? ಅರ್ಥ ಆಗತ್ತೆ. ಸೊ ಒಂದೇ ಸ್ಟೆಪ್ಗೆ ಯಾರಿಗೂ ಕಂಪ್ಲೀಟ್ ಆಗಿ ಬರಲ್ಲ, ಬಟ್ ಯಾವಾಗ ನೀವು ಬಿಡಿಸ್ತೀರಾ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಒಂದು ಹೋಮ್ ವರ್ಕ್ ಕೊಡ್ತೀನಿ. ಏನಂತ? 6 plus 2 root 5. Prove that. So this is homework. Prove that 6 plus 2 root 5 is an irrational number. ಇದು ನಮ್ಗೆ ಬೋರ್ಡ್ ಎಕ್ಸಾಮ್ ಅಲ್ಲಿ ಬಂದಿರುವಂತಹ ಪ್ರಶ್ನೆ. Okay, 6 plus 2 root 5 is an irrational number. Same step,
ಸೇಮ್ ಪ್ರೊಸೀಜರ್, ನಂಬರ್ಸ್ ಅಷ್ಟೇ ಚೇಂಜ್ ಇದೆ. ಸೊ ದಿಸ್ ಈಸ್ ಫಾರ್ ಹೋಮ್ ವರ್ಕ್. ಓಕೆ, yes, very good. So today we have discussed about the irrational numbers and also finding, check whether the number is given number is composite number or not. Okay, I hope all points are clear. Okay, so shall we stop the class? Homework correct agi madbeku. Okay, yes. So study well. All the very best. Thank you so much.